ಇವತ್ತಿನ ವಿಷಯ ಏನು ಅಂದ್ರೆ, ನಾವು ಬಹುದಿನಗಳಿಂದ ಕಾದಿದ್ದಂತ ನಮ್ಮ ಪತ್ರಿಜಿ ಗುರುಗಳ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಮಹದಾಸೆ ಇವತ್ತು ಪೂರ್ಣಗೊಳ್ಳುತ್ತೆ. ನಮ್ಮೆಲ್ಲರಿಗೂ ಪತ್ರಿಜಿ ಗುರುಗಳ ಒಂದು ಬದುಕು ಇರ್ಬೋದು, ಅವರ ಧ್ಯಾನದ ಬಗ್ಗೆ ತಿಳಿಸ್ಕೊಡಕ್ಕೆ ಶ್ರೀಯುತರಾದ ಮಲ್ಲಿಕಾರ್ಜುನ ಹವಲ್ದಾರ್ ಸರ್ ಬಂದಿದ್ದಾರೆ. ಸರ್ ನಮಸ್ಕಾರ ಸರ್. ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ನಮಸ್ತೆ. ಪ್ರೀತಿಪೂರ್ವಕವಾದ ಸ್ವಾಗತ ಸರ್. ನಮಸ್ಕಾರ ಸರ್. ಓವರ್ ಟು ಯು. ಧ್ವನಿ ಸ್ಪಷ್ಟ ಕೇಳ್ತಾ ಇದೆ? ಖಂಡಿತ ಸರ್, ಖಂಡಿತ ಕೇಳ್ತಾ ಇದೆ. ಪ್ರಥಮವಾಗಿ ಬ್ರಹ್ಮಶ್ರೀ ಪಿತಾಮಹ ನಡೆದಾಡುವ ದೇವಾಲಯ, ಮಾತನಾಡುವ ದೇವರು ಅವರು. ಪತ್ರಿಜಿಯವರಂದ್ರೆ ಟಾಕಿಂಗ್ ಗಾಡ್, ವಾಕಿಂಗ್ ಟೆಂಪಲ್. ಅವ್ರಿಗೆ ಇದನ್ನೇ ನಾನು ಭೇಟಿಯಾದಾಗ ಇದನ್ನೇ ಸಂಬೋಧಿಸಿದ್ದೆ. ಅದು 15/5/2022 ಮಹಿಳಾ ಧ್ಯಾನ ಚಕ್ರದಲ್ಲಿ. ಹಾಗೆ ಈ ಮಹಾವತಾರ್ ಫೌಂಡೇಶನ್ ಒಂದು ಕಾರ್ಯಕ್ರಮ ಸ್ವಾಸ್ಥ್ಯ ಅಂತಕ್ಕಂಥದ್ದನ್ನ ಈ ಕಾರ್ಯಕ್ರಮದಲ್ಲಿ ಇವತ್ತ ನಿಮ್ಮ ಎಲ್ಲರ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಅವರ ಜೀವನ ಮತ್ತು ಬದುಕು, ಹಾಗೆ ಸ್ವರ್ಣಮಾಲಾ ಅಮ್ಮ ಅವ್ರನ್ನು ಮತ್ತು ಈ ದಿನ ಕಾರ್ಯಕ್ರಮ ನಡೆಸ್ತಕ್ಕಂಥ ತಮಗೂ ಮತ್ತು ನನಗೆ ದುಬೈದಿಂದ ಕರೆ ಮಾಡದಿರ್ತಕ್ಕಂಥ ಶಾಲಿನಿರಾವ್ ಅವರಿಗೂ, ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಒಂದು ಸಾವಿತ್ರಿ ಬಾಯಿ ಅಂತಕ್ಕಂಥ ಒಂದು ಹೆಣ್ಮಗಳು, ರಮಣ್ ರಾವ್ ಅಂತ ಒಬ್ರು ಗಂಡು, ಒಂದು ಹೆಣ್ಣು ಒಂದು ಗಂಡು ಇದ್ರು ಅವರಷ್ಟೇ. ಒಂದು ತಾಯಿ ಅಥವಾ ಹೆಣ್ಮಗಳು ಒಬ್ಬಿದಂದು. ಅಲ್ಲಿ ಒಂದು ಪುತ್ರ ಜನನವಾಯಿತು. ಆ ಪುತ್ರ ಜನನ ಅದಕ್ಕಿನ್ನೂ ಏನ್ ಹೆಸರಿಟ್ಟಿಲ್ಲ, ಏನಿಲ್ಲ, ಇತ್ತು. ಆದ್ರೆ ಆ ನಿಯಮದ ಪ್ರಕಾರ ಯಾವುದೋ ಒಂದು ಪದ್ಧತಿ ಇರ್ತದೆ, ಒಂದು ಹೆಣ್ಣು ಗಂಡು ಕೂಡಿ ಅಲ್ಲಿ ಒಂದು ಜನ್ಮ ತಾಳ್ತದೆ. ಹಾಗೆ ತಾಯಿ ಸಾವಿತ್ರಿ ದೇವಿ, ಹಾಗೆ ತಂದೆ ವೆಂಕಟರಮಣ ರಾವ್, ಇವರು ಆಂಧ್ರದ ಒಂದು ಶಕ್ಕರ್ ನಗರದಲ್ಲಿ, ಬೋಧಾನದ ಶಕ್ಕರ್ ನಗರದಲ್ಲಿ ಜನಿಸ್ತಾರೆ. ಜನಿಸಿದಾಗ ನಿಮ್ಮಂತೆ ಹಾಗೆ ಅವರು ಜನಿಸಿದ್ರು ಮತ್ತೆ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ. ಅವರು ಒಂದ್ ಕಡೆ ಹೇಳ್ತಾರೆ ಪತ್ರಿಜಿ ಅವರು, ನಾನು ಸೆಲೆಕ್ಟ್ ಮಾಡ್ಕೊಂಡೇ ಬಂದಿದ್ದೆ ಅಂತ ಹೇಳಿ. ಅವರು ಒಂದು ಬಳ್ಳಾರಿ ಕಾರ್ಯಕ್ರಮದಲ್ಲಿ ಅಮ್ಮ ಪಿರಮಿಡ್ ಅಂತಕ್ಕಂಥದ್ದನ್ನ, ಸಾವಿತ್ರಿ ಬಾಯಿ ಅವರ ಹಾಡುಗಾರಿಕೆಯನ್ನ, ಅವ್ರು ಮಾಡ್ತಕ್ಕಂಥ ಅಡಿಗೆಯನ್ನ ಆ ಒಂದು ದಿವ್ಯ ಆತ್ಮ ಸಂವೇದನೆಯಲ್ಲಿ ಅವರು ಚಾಯ್ಸ್ ಮಾಡ್ಕೊಂಡಿದ್ರು, ಆಯ್ಕೆಯನ್ನು ಮಾಡ್ಕೊಂಡಿದ್ರು, ನಾನು ಇಲ್ಲೇ ಹುಟ್ಟಿ ಬರ್ಬೇಕು ಅಂತ. ಅದು ಮುಂದ ಜನನ ಆಗ್ಬೇಕಿನ ಮೊದ್ಲು ನಮಗ್ ನೆನಪಿರ್ತದೆ, ತಾಯಿ ಗರ್ಭದಲ್ಲಿ ಹೋಗಿಂದ ಮತ್ತೆ ನಮಗ್ ನೆನಪು ಹೋಗ್ಬಿಡ್ತದೆ. ಅದು ಮುಂದೆ ಇದು ನಾವು ಹುಡ್ತೇವೆ, ಮುಂದದು ಎಲ್ಲ ಕಾಲಕ್ರಮೇಣ ಜ್ಞಾನಿಗಳದ್ದು ಹೇಗಿರ್ತಾರೆ, ಹೇಗೆ ಜ್ಞಾನಿಗಳಾಗ್ತಾರೆ. 1947 ಜನಿಸ್ತಾರೆ ಅವರು. ಮತ್ತೆ ಹಾಗೆ ಬುದ್ಧ, ಬಸವ ಮತ್ತು ಬಸವಣ್ಣವರು ಬ್ರಾಹ್ಮಣ ಕುಟುಂಬದಲ್ಲೇ ಜನಿಸ್ತಾರೆ. ಮತ್ತು ಬಸವ ಜಯಂತಿ ಅಂತ ಮಾಡ್ತಾರೆ. ಈಗ ನಾವು ಪತ್ರಿಜಿಯವ್ರ ಮೊನ್ನೆ ಅದನ್ನ ಜಯಂತಿಯನ್ನ ಆಚರಿಸ್ತೇವೆ. ಯಾಕೆ ಮಹಾತ್ಮರ ಜಯಂತಿ ಅಂತ ಈ ಶಬ್ದವನ್ನ, ಈ ಒಂದು ಗೌರವನ್ನ ಕೊಡ್ತಾರೆ ಅಂದ್ರೆ, ಅವರು ಉಪಮಾತೀತರು. ಅಂದ್ರೆ ಸಾವಿಲ್ಲದ, ಏನ್ರಿ, ಹುಟ್ಟಿಲ್ಲದ ಆತ್ಮಸ್ಥಿತಿಯನ್ನ ಹೊಂದಿರೋರಿಗೆ ಉಪಮಾತೀತರು ಅಂತ ಹೇಳ್ತಾರೆ. ಉಪಮೈಸಬಾರದ ಉಪಮತೀರ್ತರು ಅಂದ್ರೆ ಅವ್ರಿಗೆ ಮಾಡಿದ್ರು ಅಷ್ಟೇ, ಇದನ್ ಮಾಡಿದ್ರು ಅಷ್ಟೇ. ಯಾಕಂದ್ರೆ ಅವ್ರಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಅದಕ್ಕೆ ಅವ್ರಿಗೆ ಸಾವೆಂಬುದು ಸ್ವಯವಲ್ಲ, ಸಾವೇ ಅವ್ರಿಗಿಲ್ಲ ಅನ್ನೋ ಸ್ಥಿತಿಯೊಳಗೆ ಅವ್ರು ಇರ್ತಾರೆ. ಹೀಗಿರ್ತಕ್ಕಂಥ ಆ ಬಾಡಿಗೆ ಒಂದು ಹೆಸರಿಡ್ತಾರೆ. ಆ ಬಾಡಿಯ ಗುರ್ತು ಪತ್ರಿಜಿ. ಪತ್ರಿಜಿ ಏನಿದ್ದಾರೆ ಅವ್ರ ಹೆಸರು ಸುಭಾಷ್ ಅಂತ ಇಡ್ತಾರೆ ತಾಯಿ. ಮತ್ತೆ ಅತ್ಯಂತ ಸಕ್ಸಸ್ಫುಲ್ ಹೆಸರು ಅಂತೀನಿ, ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಅನ್ಕೊಂಡ್ರ, ಸುಭಾಷ್ ಅವ್ರನ್ನ ಅನ್ಕೊಂಡ್ರು. ಹಾಗೆ ಈ ಪುಟ್ಟ ಕಂದ ಕೂಡ ಹಾಗೆ ಇತ್ತು, ಅಲ್ಲಿ ಜನಿಸ್ತು. ಅದಕ್ಕ ಆ ಸ್ಥಿತಿ ಒಳಗೆ ಏನಿಲ್ಲ. ಅವರು ಮುಂದೆ ಒಂದು ಸರ್ಟನ್ ಪೀರಿಯಡ್ ಆಗಿಂದ ಅವರು ಒಂದು ಎಂಜಿನಿಯರಿಂಗ್ ಓದ್ತಾರೆ. ಹೀಗೆ ಎಂಜಿನಿಯರಿಂಗ್ ಆಗ್ತದೆ, ಮಕ್ಕಳಾಗ್ತಾರೆ.
ಮತ್ತೆ ಲಗ್ನ ಆಗ್ತಾರೆ, ತಮ್ಮ ಒಂದು ಭೌತಿಕ ಪ್ರಪಂಚದಲ್ಲಿ ಅವರು ಬದುಕ್ತಾರೆ, ನಾವ್ ಹ್ಯಾಗ್ ಬದುಕ್ತಿವಿ ಹಾಗೆ. ಇಂಥ ಒಂದು ಇರ್ತಕ್ಕಂಥ ಸುಭಾಷ್ ಪತ್ರಿಜಿ ಅವರಿಗೆ ಒಮ್ಮೆ ಅವ್ರಿಗೆ ಜೀವನದಲ್ಲಿ ಟರ್ನ್ ಅಂತಂತಾರ, ನಮಗೆ ಜೀವನದಲ್ಲಿ ಬದಲಾವಣೆ ಆಗುವಂತ ಸಂದರ್ಭ ಯಾವಾಗ ಬೇಕಾವಾಗಾದ್ರೂ ಬರಬಹುದು. ಅದಕ್ಕೆ ಏನಂತಾರೆ ಅಂದ್ರೆ ಸಾಕ್ಷಾತ್ಕಾರ ಅಂತಾರೆ. ಅಥವಾ ಅಲ್ಲಿ ಹೇಗೆ ನಮ್ಮ ಬದಲಾವಣೆ ಅದು ಒಂದು ಇರ್ತದೆ, ನಮ್ಮದು ಹೀಗೆ ನಾವು ಅಂಥೇಳಿ ಅದು ಪೂರ್ವ ನಿರ್ಧರಿತ ಅಂತ ಕೆಲವಷ್ಟು ಜನ ಮಹಾತ್ಮರು ಹೇಳ್ತಾರೆ. ಅದು ಏನೇ ಇದ್ರೂ ಮಹಾತ್ಮರ ನಡೆ ಮಹಾತ್ಮರ ನುಡಿ, ಅವನ ನಾವು ಏನ್ ಮಾಡ್ಬೇಕಂದ್ರೆ ಮಹಾತ್ಮರ ನುಡಿಗಳನ್ನ ಮಾತ್ರ ಪಾಲಿಸ್ಬೇಕು. ಅವರು ಏನು ಮಾಡ್ತಾರ ಅದನ್ನ ಮಾಡಬಾರದು ಅಂತ ಹೇಳ್ತಾರೆ. ಅದಕ್ಕೆ ಋಷಿ ಮೂಲ, ನದಿ ಮೂಲ ಇವನ್ನೆಲ್ಲ ಯಾಕೆ ಕೇಳಬಾರದು, ಅವ್ರ ಪೂರ್ವಾಶ್ರಮ ಯಾಕೆ ನೋಡ್ಬಾರ್ದು ಅಂತಾರ ಅಂದ್ರೆ ಅವ್ರ ಮುಂದ ಆ ಒಂದು ಆಶ್ರಮಕ್ಕೆ ಒಳಪಟ್ಟಿರೋದಿಲ್ಲ, ಅವ್ರ ಮುಂದ ಲೋಕದ ಆಶ್ರಮದಲ್ಲಿ ಹೋಗ್ಬಿಡ್ತಾರೆ. ಹಾಗೇನೆ ಪತ್ರಿಜಿ ಅವರಿಗೆ ಒಂದು ಅಪಘಾತವಾಯ್ತು. ಆ ಅಪಘಾತದಲ್ಲಿ ಡೂ ಆರ್ ಡೈ ಅಂತಕ್ಕಂಥ ಅವ್ರ ಒಂದು ಬದುಕು ಇಲ್ಲ ಸಾವು ಅಂತ ಒಂದು ಪರಿಸ್ಥಿತಿಯಲ್ಲಿ ಅವರು ಬುದ್ಧನ ಅಷ್ಟಾಂಗ ಮಾರ್ಗದ ಮತ್ತು ಬುದ್ಧನ ಜೊತೆಗೆ ಅನುಯಾಯಿಗಳಾಗಿರ್ತಕ್ಕಂಥ ಆನಂದ್ ಅಂತಕ್ಕಂಥವ್ರು ಅವ್ರಿಗೆ ಚಾನ್ಲಿಂಗ್ ಆಗ್ತಾರೆ ಅಂತ ಬರ್ತದೆ. ಮತ್ತೆ ಮುಂದ ಅವರು ಆನಂದನೇ ಸುಭಾಷ್ ಪತ್ರಿಜಿಯವರಾಗಿ ಬದುಕಿದ್ರು ಅಂತ ಬರ್ತದೆ. ಮುಂದ ಆ ಕ್ಷಣದಲ್ಲಿ ಅವರು 81 ಮತ್ತು 79ರಲ್ಲಿ ಸದಾನಂದ ಯೋಗಿ ಅಂತಕ್ಕಂಥ ಒಬ್ಬರ ಒಂದು ಗುರುಗಳ ಸಂಪರ್ಕಕ್ಕೆ ಬರ್ತಾರೆ. ಅದು ಕರ್ನೂರದಲ್ಲಿ. ಆ ಸಂಪರ್ಕಕ್ಕೆ ಬಂದಾಗ ಆ ಗುರುಗಳಿಂದ ಈಗ ದೇವರು ಅಂದ್ರೆ ನಾವು ತಿಳ್ಕೋಬೇಕು, ಸಾಕ್ಷಾತ್ಕಾರ ಅಂದ್ರೆ ನಾವು ತಿಳ್ಕೋಬೇಕು, ಅದು ನಮ್ಮ ಆತ್ಮಕ್ಕೆ ಇನ್ನೊಂದು ಆತ್ಮ ಬೋಧನೆ ಮಾಡ್ತದೆ, ಉನ್ನತವಾದ ಆತ್ಮಗಳು ಅಂತಂದ್ರೆ ಈಗ ಎಲ್ಲರೂ ಹುಟ್ಟಿದ್ರಲ್ಲ, ಆ ತಾರೀಕುಗಳಿಗೆ ಬೆಲೆ ಯಾಕೆ ಬಂತು ಅಂತಂದ್ರೆ ಅವ್ರು ಮಾಡಿದಂತ ಸಾಧನೆಗೆ. ಈಗ 11/11ನೇ ತಾರೀಕಿಗೆ ಸುಭಾಷ್ ಪತ್ರಿಜಿ ಅವ್ರ ಜನನ ಆಯ್ತಲ್ಲ, ಅವ್ರಿಗೆ ಆ ತಾರೀಕಿಗೆ ಬೆಲೆ ಬಂತು. ಎಲ್ಲರೂ ಅವತ್ತು ಎಷ್ಟೋ ಜನ ಲೋಕದಲ್ಲಿ ಹುಟ್ಟಿರ್ಬೋದು, ಎಲ್ಲರೂ ಆಗ್ಲಿಲ್ಲಲ್ಲ. ಹಾಗೆ ಈ ಕಾಲಘಟ್ಟದಲ್ಲಿ ಈ 5ನೇ ಶತಮಾನದಿಂದ ಆಚೆಗೆ ಹೋಗಿ ಈ ಬರ್ತಕ್ಕಂಥ ಸನ್ನಿವೇಶದಲ್ಲಿ ಬೌದ್ಧ ಧರ್ಮ, ಆ ಸನಾತನ ಹಿಂದೂ ಧರ್ಮ, ಶಂಕರಾಚಾರ್ಯರು, ಎಷ್ಟು ಲಕ್ಷಾನುಲಕ್ಷ ಕೋಟಿ ಜನರು ಈ ಮಣ್ಣಿನಲ್ಲಿ ಈ ಭೂಮಿಯ ಮೇಲೆ ಸಂತರು, ಶರಣರು, ಮಹಾತ್ಮರು ಎಲ್ಲ ಆಗಿ ಹೋಗಿದ್ದಾರೆ. ಎಲ್ಲರನ್ನ ಓದಿ, ಎಲ್ಲರನ್ನ ತಿಳ್ಕೊಳ್ಳಿ. ಆದರೆ ಪತ್ರಿಜಿ 20ನೇ 21ನೇ ಶತಮಾನದಲ್ಲಿ ನೋಡ್ಲಿಕ್ಕೆ ಒಬ್ಬ ಸಂತ ಸಿಕ್ಕ, ನೋಡ್ಲಿಕ್ಕೆ ಒಬ್ಬ ಜ್ಞಾನಿ ಸಿಕ್ಕ, ನೋಡ್ಲಿಕ್ಕೆ ಬಹಳ ಸರಳವಾಗಿದ್ದ, ಯಾರು ಕರೆದ್ರು ಬರ್ತಿದ್ದ, ಏನ್ ಬೇಕದನ್ನ ಅವರು ಆ ಬೇಕು ಈ ಬೇಕು ಏನೂ ಇರ್ಲಿಲ್ಲ. ಅವ್ರಿಗೆ ಒಂದೇ ಬೇಕು, ನಿಮ್ಮ ಶ್ವಾಸ ಅವ್ರಿಗೆ ಬೇಕು, ಅವ್ರ ಶ್ವಾಸ ನಿಮಗ್ ಬೇಕು, ನಿಮ್ಮ ಶ್ವಾಸದ ಮೇಲೆ ಗಮನ ಮಾಡ್ರಿ, ಆ ಶ್ವಾಸವೇ ನಿಮಗೆ ಶಿವ, ಶ್ವಾಸವಿಲ್ಲ ಅಂದ್ರೆ ಶವ ಅಂತ ಹೇಳಿಕೊಟ್ರು. ಅವಾಗ ನಮಗೂ ಹಿಡ್ತಕ್ಕಂತ ಜಡ್ ಏನಿದೆ ಅಲ್ಲ, ಜಡ್ಡು ಅಂತಂದ್ರೆ ಅದಕ್ಕೆ ನೋಡ್ರಿ, ಈ ಒಂದು ಕೆಬ್ಬಣ ಸ್ವಲ್ಪ ನೀರು ಅದಕ್ಕೆ ಸಿಡಿತಿತ್ತು ಅಂದ್ರ ಆ ಕೆಬ್ಬಣ ಜಂಗ್ ಹಿಡಿತದೆ, ನೋಡಿ ಬೇಕಾದ್ರೆ ನೀವು ಅದನ್ನ ಕಾಯಮಾಗಿ ನೀರಲ್ಲಿ ಹಿಡೀರಿ, ಅದು ಜಂಗ್ ಹಿಡಿಯಂಗಿಲ್ಲ, ಅದು ಹೊಂದ್ಕೊಳ್ತೈತೆ. ಹಾಗೆ ಸುಭಾಷ್ ಪತ್ರಿಜಿ ಅವ್ರ ಸಂಪರ್ಕಕ್ಕೆ ಹೋಗೋದು ಮತ್ತೆ ಬಿಟ್ಟು ಬರೋದು ಮಾಡಿದ್ರೆ ಜಂಗ್ ಹಿಡಿತೈತಲ್ಲಿ. ಅವ್ರ ಸಂಪರ್ಕಕ್ಕೆ ನೀವು ಸದಾ ಇದ್ರಿ ಅಂತಂದ್ರ ಅಲ್ಲಿ ಒಂದಾಗ್ಬಿಡ್ತೀರಿ. ಇದು ಒಂದಾಗು ಲಕ್ಷಣ ಅಂತಾರ, ಒಂದಾಗ್ಬೇಕು ಅಂತಾರ. ಇದು ಹೇಗೆ ಒಂದಾಗ್ತೀವಿ ನಾವು ಅಂತಂದ್ರೆ, ಸುಭಾಷ್ ಪತ್ರಿಜಿ ಅವರು ಎಷ್ಟು ಈ ಜಗತ್ತನ್ನ ತಿರುಗಿ, ಅವರು ಮೊದಲು ಬಸ್ನಲ್ಲಿ ಅಡ್ಡಾಡ್ಯಾರ, ಆಟೋದಾಗ ಅಡ್ಡಾಡ್ಯಾರ, ಮತ್ತ ಯಾವುದೇ ವೆಹಿಕಲ್ಗಳು ಇರ್ಲಿ, ಯಾರು ಕರ್ಕೊಂಡು ಹೋಗ್ಲಿ ಅಲ್ಲೆಲ್ಲ ಕರ್ಕೊಂಡು ಹೋಗಿ ಸಾದಾ ಸೀದವಾಗಿ ಅವರು ಜ್ಞಾನವನ್ನು ಹೇಳಿ ಕೊಟ್ಟು ಬಂದರ. ಇದು ಪಾಳಿ ಭಾಷೆಯಲ್ಲಿ ಇರ್ತಕ್ಕಂಥ ಬುದ್ಧನ ಈ ಭೂಮಿಗೆ ಅವತರಿಸಿ ಬುದ್ಧ ಇದನ್ನು ಕೊಟ್ಟಿದ್ದ. ಇದನ್ನ ನಂತರ ಮತ್ತ ಆಚರಣೆಗೆ ಯಾರು ಇಷ್ಟು ಸಮರ್ಪಕವಾಗಿ, ನನಗೆ ತಿಳಿದಂತೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ, ನಾ ಯಾರ ವಿರುದ್ಧ ಅಲ್ಲ, ನನ್ನ ಬದ್ಧತೆಗೆ ನಾನು ಹೇಳ್ತೇನೆ. ನನಗ ಅಚ್ಚುಮೆಚ್ಚಾಗಿ ಕಂಡವರು
ಸಾಕ್ಷಾತ್ ಬಸವಣ್ಣನಾಗಿ ಕಂಡವರು, ಸಾಕ್ಷಾತ್ ಶಿವಶರಣರಂತೆ ಕಂಡವರು, ಸಾಕ್ಷಾತ್ ಕೃಷ್ಣನಂತೆ ಕಂಡವರು, ಶಂಕರಾಚಾರ್ಯರಂತೆ ಕಂಡವರು. ಯಾವ್ದು ತಗೊಳ್ತೀರಿ, ಯಾವ ವಿಷಯಕ್ಕೆ ಸಂಬಂಧಪಡ್ತತೆ, ಯೇಸು ಅನ್ಕೊಡ್ರಿ, ಆ ಗುರುನಾನಕ್ ಅನ್ಕೊಡ್ರಿ. ಅವ್ರು ಏನ್ ಓದ್ಲಿಲ್ಲ ಹೇಳ್ರಿ, ಪತ್ರಿಜಿಯವರು ಏನ್ ತಿಳಿಸ್ಲಿಲ್ಲ ಹೇಳ್ರಿ, ಯಾವ ಭಾಷೆ ಬರ್ಲಿಲ್ಲ ಅವ್ರಿಗೆ ಹೇಳ್ರಿ. ಆ ಅವರೆಲ್ಲ ಕಲ್ತಿದ್ರ ಅವನ್ನೆಲ್ಲ? ಹೇಗ್ ಬಂತು? ಇದಕ್ಕೆ ಒಂದು ಇಲ್ಲಿ ಕೋಡಿಕೊಪ್ಪದ ಹುಚ್ಚಿರಪ್ಪಜ್ಜನವರು ಏನೂ ಕಲ್ತಿಲ್ಲ ಅವರು. ಆದ್ರೆ ಅವ್ರು ಒಂದು ಶಬ್ದ ಹೇಳ್ತಾರೆ, ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲ ಅದು ಹೌದು. ಎಷ್ಟೊಂದು ಶಿಖರದ ಎತ್ತರಕ್ಕೆ ಇರ್ತಕ್ಕಂತ ಫಿಲಾಸಫಿ ವರ್ಡ್ ಇದು, ತತ್ವಜ್ಞಾನದ ವರ್ಡ್. ಅವ್ರು ಹೇಗಿದ್ರು ಅಂದ್ರೆ ಹುಚ್ಚನ್ ತರ ಇರ್ತಿದ್ರು, ತಿಪ್ಪಾಗಿರ್ತಿದ್ರು, ಬಟ್ಟೆ ಗಿಟ್ಟಿ ಒಂಥರ ಹಾಕೊಂಡಿರ್ತಿದ್ರು. ಹಾಗೆ ನಮ್ಮ ಪತ್ರಿಜಿಯವರು ಏನ್ ಡ್ರೆಸ್ ಹಾಕ್ತಿದ್ರು, ಅವ್ರು ಏನ್ ಓಡಾಡ್ತಿದ್ರು, ಅವ್ರು ಏನ್ ಮಾಡ್ತಿದ್ರು ಅಂತಲ್ಲ, ಅವ್ರು ಏನ್ ಮಾಡ್ಲಿಲ್ಲ ಅಂತ ವಿಚಾರ ಮಾಡ್ಬೇಕು ನಾವು. ಮಾಡ್ಲಿಲ್ಲ ಅಂತ ಬಂದಾಗ ಡೂಸ್ ಡೋಂಟ್ ಡೂಸ್ ಅಂತ ಇರ್ತವೆ. ಅದರೊಳಗೆ ಕೆಲವಷ್ಟು ಮಹಾತ್ಮರು ಅವನು ಯಾಕೆ ಮಾಡ್ತಿರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ಆದ್ರೆ ನನಗೆ ಆ ಒಂದು ಮಟ್ಟವನ್ನು ನಾನು ಮುಟ್ಟಿರಂಗಿಲ್ಲ. ಏನ್ರಿ ಅವ್ರ ತಪ್ಪು ಎಣಿಸ್ಲಿಕ್ಕೆ, ಅವ್ರು ನೋಡ್ಲಿಕ್ಕೆ ಹೋಗ್ತೀವಿ. ಇದು ನಾವು ಮಾಡ್ತಕ್ಕಂತ ಮಹಾನ್ ತಪ್ಪು. ನಮಗ್ ಬೇಕಾಗಿರೋದು ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಪ್ರಸಾದ ಅಂತ ಸ್ವೀಕಾರ ಮಾಡೋಕ್ ಮಹಾತ್ಮರ ನುಡಿಗಳನ್ನ. ಮಹಾತ್ಮರು ಎಲ್ಲಿ ಮಲಗ್ತಾರೆ, ಮಹಾತ್ಮರು ಏನ್ ಉಣ್ತಾರೆ, ಮಹಾತ್ಮರು ಏನ್ ಬಟ್ಟೆ ಹಾಕೊಳ್ತಾರೆ, ಮಹಾತ್ಮರು ಎಲ್ಲಿ ಕುಣಿದಾಡ್ತಾರೆ, ಇವನ್ನೆಲ್ಲ ನಾವು ಎಣಿಸ್ತಿದ್ವಿ ಅಂದ್ರೆ ಅವರ ಕರ್ಮಗಳನ್ನ ನಾವು ಮಾತಾಡಿ ಕಟ್ಕೊಳ್ತೇವೆ. ಇದು ಸ್ಪಷ್ಟವಾಗಿ ಗೊತ್ತಿರ್ಬೇಕು ನಮಗ್. ನೀವೆಲ್ಲೇ ಮಠಕ್ಕೆ ಹೋಗ್ರಿ, ಮಂದಿರಕ್ಕೆ ಹೋಗ್ರಿ, ಬೇಕಾದ ನೀವ್ ಯಾವ ಧರ್ಮ ಐತೆ ಮಾಡ್ರಿ. ಎಲ್ಲೇ ಹೋದ್ರು ನೀವು ಶ್ವಾಸ ಇಲ್ದ ಹೊಕ್ಕಿರೇನು? ಶ್ವಾಸ ಇದ್ರನ ನೀವ್ ಅಲ್ಲಿ ಹೋಗುದಲ್ಲ. ಇವತ್ ಏನ್ ಹಿಡಿದ್ರು ನಾವು ಫೋಟೋ ಹಿಡಿದ್ ಪೂಜೆ ಮಾಡ್ತೀರ, ಶ್ವಾಸ ಇದ್ರೆ ಹಿಡಿತೀರಿ. ಲಿಂಗು ಹಿಡಿತೀರ, ಶ್ವಾಸ ಇದ್ರೆ ಹಿಡಿತೀರಿ. ಇನ್ನೊಬ್ರು ನೀವು ಕೈಯಾಗ ಹಿಡಿತೀರ, ವ್ಯಕ್ತಿಗಳನ್ನ ಶ್ವಾಸ ಇದ್ರೆ ಹಿಡಿತೀವಿ. ನಾನು ಹಾಗೆ, ಇಲ್ಲ ಅಂದ್ರೆ ಎಲ್ಲಿ ಹಿಡಿತೀರಿ, ಏನ್ ಮಾಡ್ತೀರಿ? ಇದು ಅತ್ಯಮೂಲ್ಯವಾದ ದ್ವಾರ ಬಾಕಿಲ್. ಇದು ಎಲ್ಲೆಲ್ಲಿಗೆ ದ್ವಾರ ಬಾಕಿಲು ಅಂದ್ರೆ ಆಕಾಶದಿಂದ, ಅದರಿಂದ ಆಚೆ ಮತ್ತೆ ಎಷ್ಟೋ ಇರಬೇಕು. ಪತ್ರಿಜಿಯವರು ನೋಡ್ಲಾರ್ದಷ್ಟು ಇನ್ನೂ ಅನೇಕ ಲೋಕಗಳು ಇರಬಹುದು. ಯಾಕಂದ್ರೆ ಈ ಜಗತ್ತನ್ನ ಖಂಡಿತು, ಇದು ಇಷ್ಟಕ್ಕೆ ಮುಗೀತು, ಇದು ಇಷ್ಟೇ ಅಂತ ಇಲ್ಲ. ಅದು ಎಂದು ಸಾಧ್ಯವಿರದ ಮಾತು. ಹಾಗೇನೆ ಬ್ರಹ್ಮಶ್ರೀ ಪತ್ರಿಜಿಯವರು ಯಾವಾಗ ತಾವು ಆ ನೌಕರಿಯನ್ನ, ಫರ್ಟಿಲೈಸರ್ ನೌಕರಿಗೆ ವಿದಾಯ ಹೇಳಿ ಬಂದ್ರು, ಅಲ್ಲಿ ಅವ್ರು ಏನಾಗ್ತಾರೆ ಅಂತಂದ್ರ ಅವರು ಪ್ರಶ್ನಾತೀತವಾಗ್ತಾರೆ, ಜಾತ್ಯಾತೀತವಾಗ್ತಾರೆ, ಏನ್ರಿ ಗುರು ಅತೀತವಾಗ್ತಾರೆ. ಗುರು ಒಂದಕ್ಕೆ ಸೀಮಿತಕತೆ, ಅತೀತವಾಗುವುದು ಅಂತಂದ್ರೆ ಅದಕ್ಕ ಅನ್ಲಿಮಿಟೆಡ್ ಅಂತಾರೆ. ಅದಕ್ಕೆ ಅಂಕಿ ಸಂಖ್ಯೆಗಳಿಲ್ಲ, ಅತೀತ ಅವಸ್ಥೆ, ಅತೀತವಾಗಿದ್ದು ಬಿಡುದು. ಏನಪ್ಪಾ, ಎಷ್ಟು ಬೇಕು ಎಷ್ಟು ಬೇಡ, ಏನ್ ಬೇಕು. ಈಗ ಶೂನ್ಯಾವಸ್ಥೆ ಅಂತಾರ, ಶೂನ್ಯದಿಂದಲೇ ಈ ಜಗತ್ ಹುಟ್ಟಿತು ಅಂತಾರ, ಶೂನ್ಯದೊಳಗೆ ಹೊಳ್ಳಿ ನಾವು ಹೋಗ್ತೀವಿ ಅಂತಾರ. ಅದನ್ನೇ ಅಲ್ಲಮ ಪ್ರಭುಗಳು ಬಯಲಲ್ಲಿ ಬಯಲು ಬಯಲ, ನಾನೂ ಇಲ್ಲ ನೀನೂ ಇಲ್ಲ ಅಂತಾರ. ಅವ್ರು ಅಂದ್ರೆ ಏನು, ಇರ್ಲಿಲ್ಲ ಏನವ್ರು, ಆ ಸ್ಥಿತಿಗೆ ಮುಟ್ಟಿರ್ತಾರೆ. ಹಂಗೆ ಪತ್ರಿಜಿಯವರು ಈ ಜಗತ್ತಿನ ಮೇಲೆ ಆಗಿ ಹೋಗಿರತಕ್ಕಂತ ಎಲ್ಲ ಮಹಾತ್ಮರ, ಇದ್ರೊಳಗೆ 128 700 ಚಿಲ್ಲರ್ ಇವು ಎಲ್ಲ, ಇದು ಸಾರಿ 700 ಆದಿಯಾಗಿ ಮಾರ್ಗಗಳು ಈ ಯೋಗದೊಳಗೆ ಅದಾವು ಅಂತ ಹೇಳ್ತಾರೆ. ಪತಂಜಲರ ಯೋಗದಿಂದ ಹಿಡಿದು ಅನೇಕ ಶಿವಯೋಗ, ಹಠಯೋಗ, ಏನ್ರಿ ಎಲ್ಲ ಯೋಗಗಳಲ್ಲಿ ಮತ್ತು ಗಳಲ್ಲಿ ಏನ ಹೈಯೆಸ್ಟ್ ಆಗಿರ್ತಕ್ಕಂಥದ್ದು ಪತ್ರಿಜಿಯವ್ರು ಏನ್ ಕೊಟ್ರು, ಶ್ವಾಸ ಮೇಧ ಧ್ಯಾಸ. ಶ್ವಾಸದೊಮ್ಮೆ ನೀವು ಶ್ವಾಸವನ್ನೇ ನಂಬ್ರಿ, ಶ್ವಾಸದಿಂದನೇ ನೀವೆಲ್ಲ ಸಕ್ಸಸ್ ಹಾಕಿರಿ, ಯಶಸ್ವಿ ಕಾಣ್ತೀರಿ ಅಂದ್ರು. ಇಲ್ಲಿ ವಾರ ಐತಿ ಇಲ್ಲ, ತಿಥಿ ಐತಿ ಇಲ್ಲ, ನಕ್ಷತ್ರ ಐತಿ ಇಲ್ಲ, ಬೆಳಕೈತಿ ಇಲ್ಲ, ಕತ್ಲೈತಿ ಇಲ್ಲ, ಮನಿ ಐತಿ ಇಲ್ಲ, ಹೊಲ ಐತಿ ಇಲ್ಲ, ಎಲ್ಲಿ ಬೇಕಲ್ಲಿ ಹೆಂಗ್ ಬೇಕಂಗ. ಆದ್ರೆ ಒಂದೇ ಶಿಷ್ಟಾಚಾರ, ಸುಮ್ಮನೆ ಬೆರಳಲ್ಲಿ ಬೆರಳು ಸೇರಿಸ್ರಿ, 10% ಕಾಲ್ ಕ್ರಾಸ್ ಮಾಡ್ರಿ, 10%. ಆದರೆ ನೀವು ಮೈಂಡ್ ಜೀರೋ ಮಾಡ್ರಿ. ಇಟ್ ಮೀನ್ಸ್ ಶೂನ್ಯಾವಸ್ಥೆ, ಶೂನ್ಯದ ಕಡೆಗೆ ಹೋಗ್ರಿ. ಇದನ್ನೇ ಬಸವಾದಿ ಶಿವಶರಣರು ಹೇಳಿಕೊಟ್ಟಿದ್ದು, ಇದನ್ನೇ ಅವರೆಲ್ಲ ತಿಳ್ಕೊಂಡಿರೋದು. ಬಸವಾದಿ ಶಿವಶರಣರನ್ನ ಹೆಚ್ಚಾಗಿ ಚೆನ್ನಾಗಿ ಬಲ್ಲವರು, ತಿಳ್ಕೊಂಡವರು, ಆಚರಿಸಿದವರು, ಹಾಗೆ ನಡೆದವರು, ನುಡಿದವರು ಅಂದ್ರೆ ಪತ್ರಿಜಿಯವರು. ಎಲ್ಲಿ ಭುವನ ಹುಟ್ಟಿದ್ದು ಕೂಡಲ ಸಂಗಮ ಕಂದು
ಇಲ್ಲಿ ಬಾಗಲಕೋಟೆಯಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಹೇಳ್ತಾರೆ, ನೀವೆಲ್ಲರೂ ಬಸವಣ್ಣವ್ರು ಆಗ್ಬೇಕೇ ವಿನಃ ಬಸವಣ್ಣವ್ರದ್ದು ಮಾತಾಡುವುದಲ್ಲ ಅಂತ ಹೇಳ್ತಾರೆ. ಹಾಗೆ ಅನೇಕ ಬಾರಿ ಎಲ್ಲರೂ ನೀವು ಬುದ್ಧರು ಅಂತ ಹೇಳ್ತಾರೆ, ಎಲ್ಲರೂ ನೀವು ಪತ್ರಿಜಿ, ನಾನು ಪತ್ರಿಜಿನಿ ಅಂತ ಹೇಳ್ತಾರೆ. ಆ ನಂತರ ಈ ಗುರುವಿನಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಯಾವ ಮಮ ಶಿಷ್ಯ ಅಧಿಕ ಮಮ ಶಿಷ್ಯ ದೇಹ ಅನ್ನ ಭಾವನೆ ಅದ ಅಂದ್ರೆ ಅದನ್ನ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಲ್ಲಿಯೂ ಹೇಗೆ ಅನಂತ ಎಲ್ಲ ಜೀವರಾಶಿಗಳಲ್ಲಿಯೂ ಶರಣರು ಹೇಗೆ ಸಕಲ ಜೀವಿಗಳಲ್ಲಿಯೂ ದಯ ಬೇಕಂದ್ರು ಅದನ್ನೇ ಪತ್ರಿಜಿಯವರು ಆಯ್ಕೆ ಮಾಡ್ಕೊಂಡ್ರು. ಆಯ್ಕೆ ಮಾಡ್ಕೊಂಡು ಏನ್ ಮಾಡಿದ್ರು ಅವರು, ಎಲ್ಲರಿಗೂ ಅವರು ಕೈ ಮುಗಿದ್ರೆ ಕೈ ಮುಗಿದು, ಕಾಲ್ ಮುಗಿದ್ರೆ ಕಾಲ್ ಮುಗಿದು ಮಾಡಿದ್ರು. ಯಾಕಂತಂದ್ರ ಇದನ್ನ ಒಂದ್ ಕಡೆ ನಾನೆಲ್ಲೋ ಓದಿದ್ದು ಕೇಳಿದ್ ನೆನಪು. ಆ ಯೇಸು ಪ್ರಾರ್ಥನೆಯನ್ನು ಮಾಡಿಂದ, ಆ ಯೇಸು ಲಾಸ್ಟ್ ಕಟ್ಟ ಕಡೆಯ ಮನುಷ್ಯ, ಬಡವಿರ್ತಕ್ಕಂಥವ, ನೀರಿಲ್ತಕ್ಕಂಥವ, ಬಟ್ಟೆ ಇಲ್ತಕ್ಕಂಥ, ಅವನು ಹೋಗಿ ನಮಸ್ಕಾರ ಮಾಡಿ ಬರ್ತಿದ್ರಂತ. ಕಾಲ್ ಮುಗಿದು ನಮಸ್ಕಾರ ಮಾಡಿ ಬಂದಾಗ ಇವ್ರಿಗೆಲ್ಲರಿಗೂ ಪ್ರೇಯರ್ ಮಾಡಿದವ್ರಿಗೆ ಯೇಸುನ್ಕಿನ ಏನಾದ್ರೂ ಶಕ್ತಿ ಅವ್ರ ಹತ್ರ ಐತೇನೋ ಅಂತ ಅನಿಸ್ತೈತಿ. ಯಾಕಂದ್ರೆ ಮಹಾತ್ಮ ದೊಡ್ಡೋರು ಅವ್ರ ಕಾಲ್ ಮುಗಿದಾರ ಅಂತೇಳಿ ಹಿಂಗ. ಅವಾಗ ಆ ಕಾಲು ಇವರು ಹೋಗಿ ಯೇಸು ಅವ್ರ ಕಾಲು ಹಿಡಿದಾಗ ಅವ್ರಿಗೆ ವಿಶೇಷವಾದ ಆ ಸಮಾಜದಲ್ಲಿ ಅನ್ನ, ನೀರು, ವಸತಿಯನ್ನ ಎಲ್ಲ ಜನರು ಕೊಡ್ತಿದ್ರು. ಏನು ಬರೀ ಭಾವತು ಜನಾರ್ದನ ಒಂದು ಭಾವನೆ ಬಿಟ್ರಲ್ಲೇ ಯೇಸು. ಆವಾಗ ಒಂದು ದಿನ ಸಾಕಾಗಿ ಕೇಳ್ತಾರೆ ಅವ್ರಿಗೆ, ಯೇಸು ನೀವು ಹೋಗಿ ಹಿಂಗ್ ಮಾಡ್ತಿರಲ್ಲ ಯಾಕ ಅಂತ ಕೇಳಿದಾಗ, ಇಲ್ಲ ನನಗೆಂದು ನಾ ದೊಡ್ಡವ ಅಂತ ಸೊಕ್ಕ ಬರಬಾರ್ದು ಅಂತ ನಾನು ಹಿಂಗ್ ಮಾಡ್ತೀನಿ ಅಂತ ಹೇಳ್ಕೊಂತಾರೆ. ಹಾಗೆ ಅದನ್ನ ಪತ್ರಿಜಿಯವರು ಅನುಸರಿಸಿದ್ರು. ಲಿವ್ ಲೆಟ್ ಲಿವ್, ಲಿವ್ ನಾ ಬದುಕಲಿಕ್ಕೆ, ಬದುಕಿಸ್ಲಿಕ್ಕೆ. ಇಲ್ಲಿ ಏನ್ ಮಾಡಿದ್ರಿ ಇವರು, ಬದುಕಿದ್ರು, ಬದುಕಿಸಿದ್ರು, ಮತ್ತೇನ್ ಹೇಳಿದ್ರು, ಬಹಳ ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು ಪತ್ರಿಜಿಯವರು. ಇದನ್ನ ಧ್ಯಾನ ಮಾಡಕ ಎಲ್ಲರ ಹೋಗೋನೇನ್ರಿ ಅಂತಂದ್ರ ಏನ್ ಹಿಮಾಲಯಕ್ಕೆ ಹೋಗೋದು ಅವಶ್ಯ ಇಲ್ಲ ಅಂದ್ರ ಅವ್ರು. ಮತ್ತೊಂದು ಕಾಶಿ, ರಾಮೇಶ್ವರ, ಕೇದಾರನಾಥ, ಬದ್ರಿನಾಥ, ಎಲ್ಲಿ ನೀ ಅಷ್ಟಾಷಷ್ಟಿ ಏನ್ ತೀರ್ಥಕ್ಷೇತ್ರದವಲ್ಲಿ ಎಲ್ಲಿ ಹೋಗೋ ಅವಶ್ಯ ಇಲ್ಲ, ಯಾವ ಪ್ರೋಕ್ಷಣೆ ಮಾಡೋದಿಲ್ಲ, ಏನು ತಿರುಗೋದಿಲ್ಲ. ಏನ್ ಮಾಡ್ಬೇಕು, ನಿನ್ನ ಉಸಿರ ಗಮನಿಸಬೇಕು, ನಿನ್ನನ್ನ ನೀನು ಅರಿತಿ ಕಾನ್ಸಿಯಸ್, ನನ್ನಲ್ಲಿ ಅರಿವದ ಒಂದು, ಆ ಅರಿವನ್ನ ಜಾಗೃತಗೊಳಿಸ್ಬೇಕು. ಆ ಅರಿವನ್ನ ಜಾಗೃತಗೊಳಿಸ್ಕೊಂಡಾಗ ನಾನು ಆತ್ಮ ಅನ್ನ ಜಾಗೃತಿಗೆ ಬರ್ತೀನಿ. ಹಾಗೆ ನಾನು ಆತ್ಮ, ನೀನು ಆತ್ಮ, ನನ್ನಲ್ಲಿರೋ ಉದ್ಧರಿಣಿ ಆತ್ಮ ಆತ್ಮಾನಾಮ್ ಅಂತ ಹೇಳಿ ಒಂದು ಶ್ಲೋಕ ಬರ್ತದೆ. ಹಾಗೆ ಪತ್ರಿಜಿಯವರು ಯಾವ್ದ್ರ ಬಗ್ಗೆ ಹೇಳ್ತಾರೆ ಅಂತಂದ್ರೆ, ನೀನು ದೇವರು ಕಣಯ್ಯ, ನಾನು ದೇವರು. ನೀವು ಬಂಗಾರ ಅಂತಂದ್ರ ನಾವೇನ್ ಮಾಡ್ತೀವಿ, ಆ ನುಡಿ ಒಳಗ ಸ್ವಲ್ಪ ತಪ್ಪಿರ್ತೀವಲ್ಲ, ಮಹಾತ್ಮನ ಹಂಗ ಅಂದ್ಕೊಂಡ ನಾ ಹೆಂಗ್ ದೇವ್ರ ಹಾಕಿನ್ರಿ, ನಾ ಹೆಂಗ್ ಬಂಗಾರ ಹಾಕಿನ್ರಿ, ಹಾಕೊಂಡ್ ಸಾಮಾನು ಮಾತ್ರ ಬಂಗಾರ ಅಂತೀವಿ ನಾವು. ನಾನು ಬಂಗಾರ ಆಗೋದು, ಈಗ ನಾನು ಎಷ್ಟೇ ಹೇಳಿದ್ರು ಆತ್ಮಿಕವಾಗಿದ್ರು ನಾನು ಅಂತ ಬರ್ತದೇ ಇಲ್ಲ. ಅದೇ ನೀನು, ಅದೇ ಯಾವ್ದೋ, ಅದೇ ನಾನು ಯಾರಂತ ತಿಳ್ಕೊಳ್ಳೋದ ಏನದಲ್ಲ ಈ ಜ್ಞಾನ. ಈ ಜ್ಞಾನದೊಳಗ ಹೆಂಗ್ ಇರಬೇಕು ಅನ್ನೋದನ್ನ ಅವ್ರು ಹೇಳಿದ್ರು ಅಂದ್ರ, ಊಟ ಇತ್ತ ಉಂಡ್ರಿ, ಇಲ್ಲ ಉಪವಾಸ ಇರ್ರಿ. ಯಾರ ಮುಂದೆ ಊಟ ಇಲ್ಲ, ಇವತ್ತ ಇರಾಕಿಲ್ಲ, ಇವತ್ತ ಲೈಟ್ ಇಲ್ಲ ಮಲ್ಗಾಕಿಲ್ಲ, ಫ್ಯಾನ್ ಇಲ್ಲ ಕುಂದ್ರಾಕಿಲ್ಲ, ಇಂಥವೆಲ್ಲ ನೆಪ ಹೇಳ್ಬೇಡ್ರಿ ಅಂತಾರ ಪತ್ರಿಜಿ ಅವ್ರನ್ನ. ಬಾಳ ಅರ್ಥ ಮಾಡ್ಕೊಂಡಿದ್ರಿ ಅಂದ್ರ ಅದ ಅರ್ಥ ಆಗ್ತೈತಿ. ಏನು ಹೋಯ್ತು ಹೋಗ್ಲಿ, ಬಾಳ ಚಲೋ. ಕತ್ಲೈತ ಕತ್ಲದಾಗ ಮಾಡ್ರಿ, ಮಳೆ ಬಂತ ಮಳ್ಯಾಗ ಮಾಡ್ರಿ. ಇದು ಸ್ವಯಂಭೂ ಅಂದ್ರ ಮೊದಲ ನಾವು ಅದನ್ನ ಬೇರೆ ಕಡೆ ಒಂದ್ ಕಡೆ ನೋಡ್ತೀವಿ. ಈ ಮೂರ್ತಿಗೆ ಏನೇನು ಹೇಳ್ಬೇಕಲ್ಲ ಎಲ್ಲ ನನ್ನ ಮನಸ್ಸ ಹೇಳ್ತೈತೆ ಅದ್ರ ಮುಂದೆ ನಿಂತು. ನೋಡು ವಿಷ್ಣು, ಯಾರು ವಿಷ್ಣು, ನೀನ ಕೊಂತ ಏನಿರ್ತಿ ವಿಷ್ಣು ನೀನು, ನೀ ಸಿಟ್ಟಿಗೇರಿದಾಗ ವೀರಭದ್ರ ನೀನು, ಎಲ್ಲ ಈ ದೇಹದಾಗ ಇವೆಲ್ಲ ವಿಕಾರಕ್ಕವು. ರಾಮ ನೀನು, ಮೂಲ ನಿನ್ನ ಉಸಿರೇ ರಾಮ. ನೀನು ಮತ್ತೊಂದು ಮಗದೊಂದು ನೋಡ್ತಿ, ಇನ್ನೊಬ್ಬರ ಮ್ಯಾಗ ದುಷ್ಟತನ ಮಾಡ್ತಿ ಅಂದ್ರೆ ರಾವಣಕ್ಕಿ. ರಾಮ ರಾವಣ ಎರಡೂ ಇರುವುದು ನನ್ನ ಆಚರಣೆ ಒಳಗೈತಿ. ರಾಮ ಅನ್ನೋದು ಸಾಯಲಾರ್ದು, ಆಯುಷ್ಯ ಇರ್ಲಾರ್ದು ಏನದಲ್ಲ, ಮೂಲ ರಾಮ ನನ್ನ ಚೈತನ್ಯ ಆತ್ಮ. ಈ ದೇಹ ಏನೈತಲ್ಲ ಇದು ಸೀತಾಮಾತೆ, ಇದು ಪ್ರಕೃತಿ ಎಲ್ಲ ಎಲ್ಲಿ ಕಾಣ್ತೀವಿ. ಅನ್ನ ನೀರು ಯಾರು ಕೊಡ್ತದೆ? ಸ್ತ್ರೀ, ಅದಕ್ಕೆ ಸ್ತ್ರೀ ಅಂತಾರ, ಭೂಮಾತೆ ಅಂತಾರ, ಲೋಕಮಾತೆ ಅಂತಾರ. ಈ ಮಾತೆಯನ್ನ
ನಮ್ಮಲ್ಲಿ ಹೈಯೆಸ್ಟ್ ಆಗಿರ್ತಕ್ಕಂಥ ಈ ಸ್ತ್ರೀಗಳನ್ನ ದೇವತಾ ರೂಪಕ್ಕೆ ಕೊಟ್ಟಿರ್ತಕ್ಕಂಥವ್ರು ಸ್ಪಷ್ಟವಾಗಿ ಈ PMC PSSM ದಲ್ಲಿ ಇದ್ದಷ್ಟು ತಾಯಂದಿರು ಕಾರ್ಯ ಮಾಡಿದಷ್ಟು ನಾನು ಹೊರಗಡೆ ನೋಡ್ತಕ್ಕಂಥದ್ದಂದ್ರೆ ಒಂದು ಓಂ ಶಾಂತಿ ಬಿಟ್ರೆ ನಮ್ಮ PSSM. ಇದನ್ನೇ ಬಸವಾದಿ ಶಿವಶರಣರು 12ನೇ ಶತಮಾನದಾಗ ಕೊಟ್ಟಿದ್ರು. ಇದನ್ನೇ 21ನೇ ಶತಮಾನದಾಗ ಫ್ರೀ ಆಗಿ ಕೊಟ್ರು ಪತ್ರಿಜಿಯವರು. ಇವತ್ತೇ ನಾವು ನೀವು ಮಾತಾಡ್ತೀವಿ ಅಂದ್ರೆ ಯಾರ್ಲಿಂದ ಮಾತಾಡ್ತೀವಿ? ಇದಕ್ಕೆ ಯಾರ ಮೂಲ ಬೀಜ ಹಾಕಿದವ್ರ ಯಾರಪ್ಪ? ಆ ಈಗ ಒಂದು ಎಣ್ಣೆ ಇರ್ತದೆ, ಅದಕ್ಕೆ ಕಾಸಿದಾಗ ಅದಕ್ಕೆ ಒಂದು ಹಿಟ್ಟು ಕಲಿಸಿ ಬಜಿ ಮಾಡ್ತಾರೆ. ಎಷ್ಟು ಟೇಸ್ಟ್ ಆಗೈತೆ ಅಂತೀವಿ. ಯಾವ ಕಾಲದಾಗ ಮಾಡ್ಯಾರೋಣ ಅದನ್ನ ಬಜಿ? ಯಾರು ಮಾಡ್ಯಾರೋಣ? ಹಿಂಗೆ ಈಗ ಪತ್ರಿಜಿಯವರು ಏನ್ ಇದನ್ನ ನಮ್ಮನ್ನ ಒಂದು ಹುಟ್ಟು ಹಾಕಿದ್ರು, ನಮಗೇನ್ ಕಲಿಸ್ಕೊಟ್ರು ಅಂದ್ರ ಇಲ್ಲಿ ಇರ್ರಿ, ಮನಿ ಒಳಗ ಇರ್ರಿ, ಮನಿ ಒಳಗನ ನೀವು ನಿಮ್ಮ ಸಂಸಾರದೊಳಗಿದ್ದುಕೊಂದನ ಸನ್ಯಾಸತ್ವ. ಇದು ಬಹಳ ಗ್ರೇಟ್ ಆಚರಣೆ. ಇದು ಯಾವುದು ಸನ್ಯಾಸವನ್ನ ತಗೊಂಡು ನಾವು ಮಠ ಮಂದಿರಕ್ಕೆ ಹೋಗಿ ಒಂದು ಗುರು ಆಗಿ ಇದ್ರೆ ಅಲ್ಲಿ ಒಂದು ನಿಬಂಧನೆ ಕಟ್ಟಳೆಗಳು ಇರ್ತದೆ, ಅಲ್ಲಿ ಒಂದು ಸಂಪ್ರದಾಯ ಸಂವಿಧಾನ ಇರ್ತದೆ. ಅವ್ರಿಗೆ ನೀವು ಹೀಗೆ ಹೋಗ್ಬೇಕು, ಇಲ್ಲೇ ಬರ್ಬೇಕು ಅಂತೇಳಿ. ನಮ್ಮದು ಅಂತದು ಯಾವುದು ಸಂಪ್ರದಾಯವನ್ನ ಪತ್ರಿಜಿಯವ್ರು ಹಾಕಿ ಕೊಡ್ಲಿಲ್ಲ, ಯಾವ್ದು ಬೋರ್ಡು ನಮ್ ಕೊಳ್ಳಕ್ ಕಟ್ಲಿಲ್ಲ. ಇದು ಬಹಳ ಗ್ರೇಟು, ಬಹಳ ವಿಚಾರ ಮಾಡ್ತಕ್ಕಂಥದ್ದು. ಇದನ್ನ ಯಾರ ಕೈಗಾರ ಮೊದಲ ಸಿಕ್ಕಿದ್ರೆ ಏನಾರ ಮಾಡ್ತಿದ್ರೇನೋ, ಅದು ಸಿಗ್ಲಿಲ್ಲ ಏನೋ, ಅದು ಪತ್ರಿಜಿಯವ್ರಿಗೆ ಸಿಗ್ಬೇಕಾಗಿತ್ತೇನೋ, ಅದನ್ನ ಹೇಳಿಕ್ಕಂತ ಅವ್ರಿಗೆ ಭೂಮಿಗೆ ಬರ್ಬೇಕಾಗಿತ್ತೋ ಏನೋ. ಅದಕ್ಕೆ ಪತ್ರಿಜಿಯವರು ಬಂದು ಸಿಂಪಲ್ ಆಗಿ ಯಾರ ಜಾತಿ ಗೊಡವಿಗೆ ಹೋಗ್ಲಿಲ್ಲ, ಅವರು ಯಾವ ಮಂದಿರದ ಗೊಡವಿಗೆ ಹೋಗ್ಲಿಲ್ಲ, ಯಾವ ಮನುಷ್ಯರ ಗೊಡವಿಗೆ ಎಲ್ಲ ಮಾನವರು ಒಂದಂದ್ರು. ಆ ನಂತರ ಅಹಿಂಸಾ ಪರಮ ಧರ್ಮ ಅಂತಂದ್ರು. ಅನ್ನ ಅಂಗ ಎರಡು ನೀವೇ ನೋಡ್ಕೊಡ್ರಿ, ಜೈಸಾ ಅನ್ ವೈಸಾ ಮನ್ ಅಂತ ಹೇಳ್ತಾರ ಮಹಾತ್ಮ ಗಾಂಧೀಜಿಯವರು. ಮತ್ತೆ ಹಾಗೇನೆ ನಮಗೂ ಒಮ್ಮೆಮ್ಮೆ ಅನಿಸ್ತದೆ, ಯಾವುದು ಒಂದು ಜೀವವನ್ನು ತೆಗೆದು ನಾವು ಪ್ರಸಾದ ಅಂತ ಬಳಸ್ತೇವೆ, ಅದು ಹೇಗೆ ಪ್ರಸಾದ ಆಗ್ತೈತಿ? ಅದಕ್ಕೆ ಒಂದು ಮಾತು ಬರ್ತದೆ, ಇಸ್ಲಾಂ ಧರ್ಮ ಅದು ಅಂತಲ್ಲ, ನನಗೊಬ್ರು ಗುರುಗಳು ಹೇಳಿದ್ದು ಹೇಳ್ತೇನೆ. ಅವರು ಕಳಕಯ್ಯ ಹಿರೇಮಠ ಅಂತೇಳಿ ಸುಮ್ಮನೆ ಹಳ್ಳಿ ಒಳಗೆ ಹುಟ್ಟಿದ್ರು ಅವರು, ಹಿರೇಮ್ಯಾಗ್ಯಾರವ್ರು. ಅವ್ರು ಹೇಳಿದ್ರು, ಏ ಮನ್ ಮೇ ಏಕ ಲಾಲಜ್ ಬೂರಾ ಬಕ್ರಿ ಹೇ. ಈ ಮನುಷ್ಯನೊಳಗ ಒಂದು ಆಶೆ ಬುರುಕ ಕುರಿ ಐತಿ. ಇಸ್ಕಾ ಸಿರ್ ಅಲ್ಲಾ ಕಾ ಸಾಮ್ನೆ ಡಾಲ್ ಕರೋ ಕಟ್ ಕರೋ ಅಂತ ಹೇಳಿದ್ರಂತ. ಏನು, ಈ ಮನಸ್ಸಿನಲ್ಲಿ ಆಶೆ ಬುರುಕ ಕುರಿ ಐತಿ, ಈ ಕುರಿಯನ್ನ ಅಲ್ಲಾನ ಮುಂದೆ ಹೋಗ್ರಿ, ಶಿವನ ಮುಂದೆ ಹೋಗ್ರಿ, ದೇವ್ರ ಮುಂದೆ ಹೋಗ್ರಿ, ನೀವೇನಂತೀರಿ ಅಲ್ಲೇ ಇದನ್ನ ಕೊಲ್ರಪ್ಪ. ಯಾವ್ದನ್ನ? ಆಶೆಯನ್ನ. ಏ ಮನ್ ಮೇ ಏಕ್ ಲಾಲಜ್ ಬೂರಾ ಬಕ್ರಿ ಹೇ, ಇಸ್ಕಾ ಸಿರ್ ಅಲ್ಲಾ ಕಾ ಸಾಮ್ನೆ ಕಟ್ ಕರೋ ಅಂತ ಹೇಳಿದ್ರು. ನಾವೇನೋ ತಿಳ್ಕೊಂಡಿವಿ, ನಮ್ಮಂತೆ ಬದುಕಾಕ ಹುಟ್ಟಿದಂತ ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರಾಣಿಗಳನ್ನ ನಾವು ಕೊಲ್ಲೋದು ತಿನ್ನೋದು ಎಷ್ಟು ಸರಿ? ಇದನ್ನೇ ಬಸವಾದಿ ಶಿವಶರಣರು ಹೇಳಿದ್ರು, ಕೊಲ್ಲದಿರಿ ಮನದಿಚ್ಛೆಗೆ, ಮೆಲ್ಲದಿರಿ ಬಾಯಿ ಇಚ್ಛೆಗೆ, ಸಕಲ ಜೀವಿಗಳಿಗೆ ಲೇಸನ್ನೇ ಬಯಸ್ರಿ, ದಯ ಬೇಕು ಸಕಲ ಜೀವಿಗಳಲ್ಲಿ ದಯಾ. ಅದನ್ನೇ ಪತ್ರಿಜಿಯವ್ರು ಮಾಡಿದ್ರು. ಪತ್ರಿಜಿಯವ್ರನ್ನ ನೀವೆಲ್ಲ ಇದರಲ್ಲಿ ಗುಡಾಕೇಶದ ಬಗ್ಗೆ ಹೇಳ್ತಾರೆ ಪತ್ರಿಜಿಯವರು. ಅರ್ಜುನಂದು ಒಂದು ಉದಾಹರಣೆ ತಗೊಂತಾರ. ಅರ್ಜುನ, ನಿನಗ್ ಮರ್ತೈತಿ, ನನಗ್ ಮರ್ತಿಲ್ಲ. ಕೃಷ್ಣ ಹೇಳ್ತಾನ, ನಾನು ಹಿಂದೆ ಏನದೀನಿ ನೋಡು. ಅವಾಗ ಇವ ಬಿಲ್ ತಗೊಂತಾನ. ಅದಕ್ಕಿಂತ ಮೊದಲ ಅವ ದೇಹದ ಭಾಗದಾಗ ಇರ್ತಾನ, ನಮ್ಮಂಗ ಇರ್ತಾನ. ನಮ್ಮ ಅಣ್ಣತಮ್ಮರನ್ನ ಯಾಕೆ ಹೊಡಿದು, ಇದನ್ನ ಯಾಕೆ ಹೊಡಿದು ಅಂತ. ಅದಕ್ಕಾಗಿ ಆಪತ್ ಧರ್ಮ ಒಂದು ಪತ್ರಿಜಿಯವ್ರದ್ದು ಯಾವುದೋ ಒಂದು ಪುಸ್ತಕದಾಗ ಆಪತ್ ಧರ್ಮ ಅಂದ್ರೆ ಏನಂದ್ರ ಅದಕ್ಕೆ ಲಾಸ್ಟಿಗೆ ಕೊಟ್ಟ ಹೇಳೋದು. ಅದಕ್ಕೆ ಇದು ಇಲ್ಲ ಅಂದ್ರೆ ಆ ಮಟ್ಟ ಮೀರಿದಾಗ ಅಲ್ಲಿಯವರೆಗೂ ನಾವು ಹೇಗಿರ್ಬೇಕು ಅಂದ್ರೆ ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣೆ. ಅದರ ಜೊತೆಗೆ ನಾವು ಯಾವಾಗಲೂ ನಮ್ಮ ಶ್ವಾಸದೊಂದಿಗೆ ಇದ್ದಿದ್ದೇ. ಆದರೆ ಈ ಆಯುಧ ಪೂಜೆಗಳಂತ ಹೇಳ್ತಾರ. ಆಯುಧ ಪೂಜೆಗಳಂದ್ರೆ ಏನು? ಈಗ ಮೊನ್ನೆ ನವರಾತ್ರಿ ಒಳಗೆ ನಾವೆಲ್ಲ ಆಯುಧ ಪೂಜೆಗಳನ್ನ ಮಾಡಿದ್ವಿ. ಅವೆಲ್ಲ ನಮ್ಮ ಹಿರಿಯರು ತಂದು ಸಾಲಾಗಿದ್ದು ಅವೆಲ್ಲ ದೊಡ್ಡ ದೊಡ್ಡ ಕತ್ತಿ ಇವನ್ನ ಬಂದು ಕೆಲಸ ಮಾಡಿದ್ವಿ. ನಿಜವಾಗ್ಲೂ ಭಾರತ ಒಕ್ಕಲ್ಗೇರಿದ್ರ ಅಂದ್ರೆ ಒಕ್ಕಲ್ತನ ಸಾಮಾನ ಗೌರವಿಸ್ರಿ. ಅದರಲ್ಲಿಂದ ನಾವು ಹೊಲಕ್ಕೆ ಹೋಗಿ ಅದನ್ನ ಬೆಳಿ ನಿಜವಾದಗಳು ನಿಮ್ಮ ಕಣ್ಣು, ಕಿವಿ, ಮೂಗು, ಪಂಚೇಂದ್ರಿಯ ಎಲ್ಲ ಏನದಾವಲ್ಲ, ಕೈ ಎದಕ್ ಬಳಸ್ಬೇಕು, ಕಾಲ್ ಎದಕ್ ಬಳಸ್ಬೇಕು, ಬಾಯಿ ಎದಕ್ ಬಳಸ್ಬೇಕು,
ನೋಡೋದು ಕೇಳೋದು ಇವು ಎಲ್ಲ ಅದಾವಲ್ಲ ಇವ ಆಯುಧ ರೀ. ಇದರ್ಲಿಂದನೇ ಜಗತ್ತೊಳಗೆ ಪರಮಾಣು ಯುದ್ಧಗಳಾಗಕತ್ತಾವು. ಇದರ್ಲಿಂದನ ದ್ವೇಷ ಅಸೂಯೆಗಳು ಹುಟ್ತಾ ಇದ್ದಾವು. ಎಲ್ಲಿ ಅಂದ್ರೆ ಇಲ್ಲಿ ನಾವು ಇವುಗಳನ್ನೆಲ್ಲ ನಿಯಂತ್ರಣ ಮಾಡಬೇಕಾದ್ರೆ ಪತ್ರಿಜಿಯವರ ಜ್ಞಾನ ಮಾರ್ಗ ಅವಶ್ಯ. ಅದಕ್ಕ ನಮ್ಮಲ್ಲೇ ಏನ್ ಇರ್ಬೇಕು ಅಂತಂದ್ರ ಮಹಾತ್ಮರು ಏನ್ ಹೇಳಿದ್ರು ಅಂತ ತಿಳ್ಕೊಬೇಕು. ತಿಳ್ಕೊಂಡು ಅವ್ರು ಹೆಂಗ್ ಬದುಕ್ತಾರ ನೋಡ್ತಿರ್ಬೇಕು. ಅವ್ರು ಹೋದಲ್ಲಿ ನೋಡ್ಬೇಕು, ಅಬ್ಸರ್ವ್ ಮಾಡ್ಬೇಕು, ನಿರೀಕ್ಷಣೆ ಮಾಡ್ರಿ. ಅದಕ್ಕೇನೈತಿ? ದುಡ್ಡು ಕೇಳ್ಯಾರ? ಇಲ್ಲ. ದುಡ್ಡು ಮಾಡ್ಯಾರ? ಇಲ್ಲ. ಮತ್ ಇಂಥವ್ರ ಮನಿಗ್ ಬರ್ತೀನಿ ಅಂದಾರ? ಇಲ್ಲ. ಯಾರ್ ಕರಿತೀರಿ? ಎಲ್ಲಿ ಕರಿತೀರಿ? ಅವ್ರದ್ದೇನು? ಅವ್ರಿಗೆ ಇಷ್ಟವಾಗಿದ್ದೇನು ಅಂದ್ರೆ ನೀವು ಧ್ಯಾನ ಮಾಡ್ಬೇಕು. ಮುಂದೆ ನಿಮ್ಮ ಮನೆಗೆ ಬಂದು ತಾವೇ ಸ್ವತಃ ನಿಂತು ಅಡಿಗೆಯನ್ನ ಅವ್ರು ಯಾಕೆ ಬಳಸ್ತಿದ್ರು, ಯಾಕೆ ಮಾಡ್ತಿದ್ರು ಅಂದ್ರೆ ಮಹಾತ್ಮರ ಹಸ್ತಗಳು ಪುರುಷ ಮಣಿಗಳಾಗಿರ್ತವೆ. ಪುರುಷ ಮಣಿ ಅಂತಾರೆ ಅವಕ್ಕೆ. ಅವ್ರು ಏನೊಂದು ಮುಟ್ಟಿ ಕೊಡ್ತಾರೆ, ನಿಮ್ಮಲ್ಲಿರ್ತಕ್ಕಂಥ ಕರ್ಮಗಳು ಕಳಿತಾವೆ, ನನ್ನಲ್ಲಿರ್ತಕ್ಕಂಥ ಕರ್ಮಗಳು ದುರ್ನಡತೆಗಳು ಕಳಿತಾವೆ. ಯಾಕಂದ್ರೆ ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಶರಣಿಗೆ ಲೆಕ್ಕವೇ ಇಲ್ಲ. ನಾವೇನ್ ಸ್ವಲ್ಪ ತಪ್ಪು ಮಾಡಿವ? ನುಡಿಯಲ್ಲಿ ಮಾಡಿವಿ, ನಡಿಯಲ್ಲಿ ಮಾಡಿವಿ. ಮತ್ತ ಇರುವಿ 84 ಲಕ್ಷ ಜೀವರಾಶಿಗಳು ನಾವು ದಿನ ಎಷ್ಟು ತುಳಿತೀವಿ? ಎಷ್ಟಿಲ್ಲ. ಇದೆಲ್ಲ ಎದರ್ಲಿಂದ ಆಕತಿ ಅಂದ್ರ ನಮ್ಮ ಅರಿವು ಇರಲಾರ್ದಕ್ಕ. ಏನ್ರಿ? ಈಗ ದವಾಖಾನಿಗೆ ಹೋಗ್ತಾರ, ಅಲ್ಲಿ ಮೂರ್ಛೆ ಹೋಗಿರ್ತದೆ. ಮೂರ್ಛೆ ಹೋದಾಗ ಪೇಷಂಟ್ಗೆ ಏನ್ ಹೇಳ್ತಾರ ಡಾಕ್ಟರ್ ಅಂತಂದ್ರೆ, ನಾವೀಗ ಏನು ಹೇಳಕ್ ಆಗಂಗಿಲ್ಲ, ಅದು ಇಷ್ಟೊತ್ತಿಗೆ ಬರ್ತದೆ, ಹಿಂಗ ಇಂಜೂರ್ ಅದ. ಅಲ್ಲಿ ಪ್ರಜ್ಞೆ ಬರ್ಲಿ ಅಂತ ಹೇಳಿ ದವಾಖಾನೆ ಮಾಡ್ತಾರ. ಇಲ್ಲಿ ಏನೈತಲ್ಲ, ಪ್ರಜ್ಞೆ ಇರ್ತದೆ, ಅದು ಬರುದು ಬೇಕಾಗಿಲ್ಲ. ಅದು ನೀವು ಎಚ್ಚರ ಸ್ಥಿತಿಯಲ್ಲಿದ್ದು ಧ್ಯಾನದೊಂದಿಗೆ ಹೋಗ್ರಿ, ನಿದ್ದೆ ಮಾಡ್ಬೇಡ್ರಿ. ಅಲ್ಲೇ ಅದು ಹೊಳ್ಳಿ ಇಷ್ಟು ತಾಸಿಗೆ ಅಂತ ಬರ್ತದೆ. ಅಥವಾ ಈಗ ಒಂದ್ ಯಾವ್ದಾದ್ರು ಹುಚ್ಚ ಹಿಡಿತು ಅಂತಂದ್ರೆ ಅದಕ್ಕೆ ಬಿಡಿಸ್ಲಿಕ್ಕೆ ಗುಳಿಗೆ ಕೊಡ್ತಾರೆ. ಅದು ಸ್ವಲ್ಪ ದಿನದಲ್ಲಿ ಬಿಡ್ತದೆ. ಅದು ಖಿನ್ನತೆಗೆ ಒಳಗಾಗ್ಯಾರ ಅಂತಾರೆ, ಇನ್ನೊಂದ್ ಅಂತಾರೆ, ಏನೋ ಅನ್ಲಿ. ಆದರೆ ಈ ಜ್ಞಾನದ ಹುಚ್ಚು ಯಾರಿಗೆ ಹಿಡ್ತದೆ, ಅವರ ಜೀವನದುದ್ದಕ್ಕೂ ಮುಂದೆ ಈ ದೇಹವನ್ನು ತ್ಯಜಿಸಿದಾಗೂ ಕೂಡ ಅವರೊಂದಿಗೆ ಜ್ಞಾನ ರತ್ನವಾಗಿ ಹೋಗಿಬಿಡ್ತದೆ. ನೀವು ಇಲ್ಲಿಂದ ನಾನು ಏನಾರ ತಗೊಂಡು ಹೋಗ್ತೀನಿ ಅಂತಂದ್ರೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರ, ನಿನ್ನೊಡವೆ ಎಂಬುದು ಜ್ಞಾನ ರತ್ನ ಕೇಳ ಗುಹೇಶ್ವರ ಅಂತ ಹೇಳ್ತಾರ. ಹಂಗ ಪತ್ರಿಜಿಯವರು ಇದನ್ನ ಏನ್ ಹೇಳಿದ್ರು ಅಂತಂದ್ರ, ನೀನು ಜ್ಞಾನ ಮಾಡ್ತಿದ್ದಿ ಅಂದ್ರ ನೀನು ಅದೃಷ್ಟವಂತ ಭಾಗ್ಯಶಾಲಿ ಅಂತಾರ ಅವ್ರು. ನಿನಗ್ ಜ್ಞಾನನ ಗೊತ್ತಿಲ್ಲ, ಜ್ಞಾನ ಮಾಡೋದಿಲ್ಲ ಅಂದ್ರ ನಿನ್ನಂತ ದೌರ್ಭಾಗ್ಯ ವ್ಯಕ್ತಿ, ನಿನ್ನಂತ ನಿರ್ಭಾಗ್ಯ ವ್ಯಕ್ತಿ, ನಿನ್ನಂತ ಕೆಟ್ಟವ ಮತ್ತೊಬ್ಬ ಯಾರು ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಇಷ್ಟೊಂದು ವರ್ಷಗಳು ನಾವು ಎಷ್ಟು ಆದಿ ಅನಂತವಾಗಿ ಈ ಸಂವತ್ಸರದೊಳಗೆ ಇದ್ರೂ ಸಹಿತ ಇಷ್ಟೊಂದು ಜನತೆಯಲ್ಲಿ ಆಹಾಕಾರವಾಗಲಿ ಮತ್ತು ಮೇಲು ಕೀಳಾಗಿರ್ಲಿ ಮತ್ತು ಯಾವುದೇ ಜಂಜಡಗಳು ಆಗಬಾರದು, ನಡಿಬಾರದು. ಯಾಕೆ ನಡೀತದೆ ಅಂದ್ರೆ ಅದೆಲ್ಲ ಅಜ್ಞಾನದಿಂದಾಗಿ. ಯಾರು ಜ್ಞಾನಿಗಳು, ಈ ಜಗತ್ತ ಜ್ಞಾನಿಗಳಾದ್ರೆ ಎಲ್ಲಿ ನ್ಯಾಯ ಇರ್ತದೆ, ಎಲ್ಲಿ ಕೋರ್ಟ್ ಇರ್ತದೆ, ಎಲ್ಲಿ ಕಚೇರಿ ಇರ್ತದೆ? ಅದಕ್ಕೆ ಬಸವಣ್ಣವ್ರದ್ದು ಒಂದೇ ತತ್ವ, ಮೊದಲನೇದ್ದೇ ಹೇಳಿದ್ರು ಅವರು, ಕಳಬೇಡ ಕೊಲಬೇಡ ಅಂತ ಹೇಳಿ. ಅದು ಒಂದು ವಚನ ಸಂಪೂರ್ಣವಾಗಿ ನಾವು ನಡೆದು ಬಿಟ್ರೆ ಏನೂ ಬೇಕಾಗಿಲ್ಲ. ಹಾಗೆ ಪತ್ರಿಜಿಯವರು ಏನ್ ಹೇಳಿದ್ರು, ನಿಮ್ಮ ಶ್ವಾಸ ನೀವು ಧ್ಯಾಸ ಮಾಡ್ತಾ ಹೋದ್ರೆ ಒಂದು 41 ದಿನಕ್ಕೆ ನಮ್ಮ ಈ ಒಳಗಿರ್ತಕ್ಕಂಥ ನರಗಳು ಅನೇಕವುಗಳು ಧ್ಯಾನ ಮಾಡದೇ ಇದ್ರೆ ಅವು ಓಪನ್ ಆಗಿರಂಗೆ ಇಲ್ಲ, ಅವು ಹಾಗೆ ಇರ್ತವೆ. ಅವು ಐತಂತನೂ ಗೊತ್ತಿಲ್ಲ, ನಮಗ್ ಬಿಟ್ಟೈತಿ ಅಂತನೂ ಗೊತ್ತಿಲ್ಲ. ಈ ಕುಂಡಲಿಯ ಮಾರ್ಗ ಬರ್ತದೆ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞೆ ಅಂತ ಹೇಳ್ತೀವಿ. ಇವು ಜ್ಞಾನ ಬರ್ಲಿಲ್ಲ ಅಂದ್ರೆ ಇವು ನಮ್ಮ ಮೈಯಾಗ ಅದಾವನ್ರಿ ಅಂತ ಎಷ್ಟೊಂದ ಮಂದಿ ಕೇಳ್ತಾರ ನಾನು. ಇಲ್ರಿ, ಅವು ಫೋಟೋದಾಗ ಅದಾವ ಅಂತ ಹೇಳ. ನಿನ್ನ ಹತ್ರ ಇದ್ದು ಅವು, ನನ್ನ ಹತ್ರ ಇದ್ದು ಅವು ಯಾವಾಗ ಆಗ್ತಾವ ಅಂದ್ರ ಅವ್ರಿಗೆ ಕಾಲಜ್ಞಾನ. ಬ್ರಹ್ಮೇಂದ್ರ ಸ್ವಾಮಿಗಳದು, ವೀರ ಬ್ರಹ್ಮೇಂದ್ರ ಸ್ವಾಮಿಗಳದು ಅವ್ರದ್ದು ಕಾಲಜ್ಞಾನ ಬರೀತಾರೆ. ಇಂತಿಂತ ಸಂವತ್ಸರದೊಳಗೆ ಹಿಂಗ ಆಗ್ತದೆ ಅಂತ. ಅದನ್ನೆಲ್ಲ ಯಾರು ಬರ್ಸಿದ್ರು? ಅವ್ರು ಎಲ್ಲಿಂದ ಬರೆದ್ರು? ದೇವಿಯನ್ನ ಸಾಕ್ಷಾತ್ಕರಿಸ್ಕೊಂಡು ಕುಂತು ಮುಂದ ಇಂಥವ್ರು ಆಡಳಿತ ಮಾಡ್ತಾರ, ಇಂತಿಂತದಾಕತಿ, ಈ ಜಗತ್ತಿನೊಳಗೆ ಹಿಂಗ ಒಕ್ಕರ್ಸ್ತತಿ, ಇಂತಿಂತವ್ರು ಬರ್ತಾರ ಅಂತ ಬರ್ತಾರ. ಕಾಲ ಜ್ಞಾನಿ ಬ್ರಹ್ಮೇಂದ್ರ ಸ್ವಾಮಿ ಅಂತಾರ, ಯೋಗಿ ನಾರಾಯಣ ಅಂತಾರ ಅವ್ರು. ಅಂತಹ ಈ ವಚನಗಳನ್ನು ಬರೆದ್ರಲ್ಲ ಬಸವಣ್ಣವರು, ಅವ್ರು ಎಲ್ಲಿಂದ ಬರೆದ್ರು?
ಅವರೆಲ್ಲ ಶಿವಯೋಗ ಸಾಧನೆಯನ್ನು ಮಾಡಿಕೊಂಡು ಎಲ್ಲರೂ ಆತ್ಮಜ್ಞಾನಿಗಳಾಗಿದ್ರು. ಈ ಯಾವುದೇ ನೀವು ಧರ್ಮ ಕರ್ಮ ಏನೇ ಮಮಕಾರ ಏನೇ ಮಾಡ್ತೀನಿ ಅಂದ್ರೆ ಒಂದ್ ಹೇಳ್ತಾರ ಷಣ್ಮುಖ ಶಿವಗಳಂತರು. ಅದನ್ನೇ ನಮ್ಮ ಈ ಇವ್ರು ಹೇಳಿದ್ದು ಪತ್ರಿಜಿಯವ್ರು, ಮರಣವೇ ಮಹಾನವಮಿ ಅಂತ ಶಿವಶರಣರು ಹೇಳ್ತಾರೆ ಬಸವಣ್ಣವ್ರು. ಅದನ್ನೇ ಪತ್ರಿಜಿಯವರು ಡೆತ್ ಈಸ್ ಸೆಲಿಬ್ರೇಷನ್ ಅಂತಂದ್ರು. ಚಾಕ್ಲೇಟ್ ಹಂಚಿದ್ರು ಅವ್ರು. ಯಾರ ನಾನಂತರೂ ನನ್ನ ಇಷ್ಟೊಂದು ವಯಸ್ಸಿನಾಗ ಫಸ್ಟ್ ಚಾಕ್ಲೇಟ್ ಅದನ್ನ ತಿಂದೀನಿ ನೋಡಿನಿ. ಒಬ್ಬ ಆ ಸಂತ ಬೆಳಕಿನಲ್ಲಿ ಬೆಳಕಾದ ದಿನ ತಿಂದಿದ್ದಂದ್ರ ಪತ್ರಿಜಿ ಅವ್ರದ್ದು. ಅದಕ್ಕಿಂತ ಮೊದಲು ನೋಡೇ ಇರ್ಲಿಲ್ಲ. 12ನೇ ಶತಮಾನದ ಮರಣವೇ ಮಹಾನವಮಿ ಅಂತೇಳಿ ಎಳಿಯೂಟಿ ಆದಾಗ ಶರಣರು ಹೇಳಿದ್ರು. ಬಟ್ ಅವಾಗ ನಾವು ಇರ್ಲಿಲ್ಲ, ಕೇಳಿದ್ವಿ, ಅದು ಸತ್ಯ ಕೂಡ. ಅದನ್ನ 21ನೇ ಶತಮಾನದಾಗ 12 21 ಉಲ್ಟಾ ಮಾಡಿದ್ರಲ್ಲ, ಅಲ್ಲೇ 12 ಇಲ್ಲಿ 21ಕ್ಕೂ ಅವರೇ ಬಂದ್ರು. ಯಾರು ಬಂದ್ರು? ಮಹಾತ್ಮರು ಬಂದ್ರು. ಅದಕ್ಕೆ ಮಹಾತ್ಮರು ನಮ್ಮ ಬಸವಣ್ಣ ಬ್ಯಾರೆ, ಅಲ್ಲಮ್ಮ ಬ್ಯಾರೆ, ಯೇಸು ಬ್ಯಾರೆ, ವಿವೇಕಾನಂದ್ರ ಬ್ಯಾರೆ, ಶಂಕರಾಚಾರ್ಯ ಬ್ಯಾರೆ, ಮಧ್ವಾಚಾರ್ಯ ಬ್ಯಾರೆ, ಭಾಗವತ ಬ್ಯಾರೆ, ವಚನ ಬ್ಯಾರೆ, ಆಚರಣೆ ಬೇರೆ. ಇವೆಲ್ಲವೂ ಸುಡ್ರಿ, ಎಲ್ಲದು ಒಂದೇ. ಧರ್ಮ ಒಂದು, ಆಚರಣೆ ವಿವಿಧ. ಎಲ್ಲ ಧರ್ಮಗಳ ತಳಗ ಹರಿತಕ್ಕಂತ ನದಿನೂ ಹೋಗಿ ಸಾಗರ ಸೇರ್ತದೆ, ಮೇಲ್ಮುಖ ಮಾಡಿ ಹರಿತಕ್ಕಂತ ನದಿನೂ ಹೋಗಿ ಸಾಗರನ ಸೇರ್ತದೆ. ಮತ್ ಇದರಲ್ಲಿ ಪತ್ರಿಜಿಯವ್ರು ಏನಿದ್ರು ಅಂದ್ರೆ ಎಲ್ಲ ಪುಸ್ತಕಗಳನ್ನ ಎಲ್ಲರ ತತ್ವಗಳನ್ನ ಅವ್ರು ಓದಿ ತಿಳ್ಕೊಂಡು ಅವ್ರಿಗೆ ಹೇಳಲಿಕ್ಕೆ ತಮ್ಮ ಪಕ್ಕದಲ್ಲೇ ಕುಂದರ್ಸಿ ನೀವೇನ್ ಹೇಳ್ತೀರಿ ಹೇಳ್ರಿ ಅಂತ ಹೇಳಿ ಸಹನ ಏನು ಒಂದು ಸಮಾನತೆಯನ್ನ ಪತ್ರಿಜಿಯವ್ರು ಕೊಡ್ತಿದ್ರು. ಆ ದೃಷ್ಟಿ ಒಳಗ ನಮ್ಮದು ಒಂದು ತತ್ವ ಐತಂದ್ರೆ ಇನ್ನೊಂದು ತತ್ವನ ಬರಗೊಡುದಿಲ್ಲ. ಅಲ್ಲಿ ಒಳಗ ನೀನು ಕಣ್ಣು ಮುಚ್ಚಿ ಕುಂದಿರ್ತಿ ಅಂದ್ರೆ ನಮ್ದ್ರೊಳಗ ಬಾ, ಇಲ್ಲ ಅಂದ್ರೆ ಇಲ್ಲ. ಮತ್ ಇನ್ನೊಂದ್ ಕಡೆ ಇರ್ತೈತಿ, ನೀ ಹಿಂಗ ಆಚರಣೆ ಹಾಕೊಂಡಿದ್ರೆ ಬರ್ಬೇಕಂದ್ರೆ ಇಲ್ಲಿ ನಡಿತೈತಿ, ಇಲ್ಲ ಅಂದ್ರೆ ಇಲ್ಲ. ಆದ್ರೆ ಪತ್ರಿಜಿಯವ್ರದ್ದು ಹಂಗಲ್ಲ, ಎಲ್ಲಾರದು ತಿಳ್ಕೊ, ಆ ನಂತರ ನಂದು ನೋಡು, ನಿನಗೆ ಏನ್ ಚಲೋ ಅನಿಸ್ತೈತಿ ಅದ್ ಮಾಡಂದಾಗ ಕಾಯಿಲ್ಲ ಕರ್ಪ್ರಿಲ್ಲ ಏನೂ ಇಲ್ಲ ಎಂತೂ ಇಲ್ಲ. ನಿಮ್ಮ ಮನ್ಯಾಗನ ಇದ್ದಿದ್ರೊಳಗನ ಎಲ್ಲವನ್ನ ಜಗತ್ತನ್ನ ನಿನ್ನ ಮನೆಗೆ ಕರೆಸುವಂತೆ ಜಗತ್ನ್ಯಾಗ ಇರ್ತಕ್ಕಂಥ ಭಗವಂತನ ನೀನ ಹಾಕಿ ಅಂತಂದ್ರ ಮತ್ ಇದನ್ನ ಪತ್ರಿಜಿಯವರು ಹೇಳಿದ್ರಲ್ಲ ಎಷ್ಟೊಂದು ಸರಳವಾಗಿದ್ದು. ಈಗ ಅವ್ರದ್ದು ಯೂಟ್ಯೂಬ್ ನಲ್ಲಿ ಅನೇಕ ಬರ್ತದೆ, ಅವನ್ನೆಲ್ಲ ಅವ್ರ ಮಕ್ಕಳು ಇದನ್ನ ಎಲ್ಲ ನಾ ಹೇಳ್ಕೊಂತ ಕುಂತ್ರೆ ಬೇರೆ. ಬಟ್ ಅವ್ರನ್ನ ನಾನ್ ಹ್ಯಾಗ ನೋಡಿದ್ದೆ, ಅವ್ರು ಹೇಗಿದ್ರು ಅಂತ ಕಲ್ಪನೆಯಲ್ಲಿ ಅವರ ಬದುಕನ್ನ ನಿಮ್ ಮುಂದೆ ಅನಾವರಣಗೊಳಿಸ್ತಾ ಇದ್ದೀನಿ. ಬಹಳ ಸಹಜತೆಯಲ್ಲಿ ಬದುಕಿದ್ರು. ಮತ್ತ ಅವ್ರಿಗೆ ಬಹಳ ದುಃಖ ಇತ್ತು. ಏನಂದ್ರ ಅವ್ರು ಹೇಳ್ಕೊಳ್ಳಾರ್ದು ಒಂದು ದುಃಖ ಅಂದ್ರ ಎಲ್ಲರೂ ಜ್ಞಾನಿಗಳಾಗ್ಲಾರ್ದು ಬಹಳ ದುಃಖ ಇತ್ತು ಅವ್ರಿಗೆ. ಯಾಕೆಂದ್ರೆ ನಿಮಗೆ ಒಂದು ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿ ಬಂದು ಅದನ್ನ ತ್ಯಜಿಸಿ ಮೂರ್ತಿ ಆಚರಣೆಗಳನ್ನು ಧಿಕ್ಕರಿಸಿ ಮಂತ್ರ ಷೋಡೋಪಚಾರಗಳನ್ನು ಧಿಕ್ಕರಿಸಿ ಹೇಳೋದೈತಲ್ಲ, ಈ ತಾಕತ್ತು ಎಲ್ಲರಿಗೂ ಬರುವುದಿಲ್ಲ. ಇದು ವಿಶೇಷವಾಗಿ ಮಾತ್ರ ಬಂದಿರ್ತಾರೆ ಇವರು. ಅದೇ ಲೋಕದಂತೆ ಬಾರರು ಲೋಕದಂತೆ ಹೋರರು ನೋಡಯ್ಯ ಅಂತ ಶರಣರು ಹೇಳ್ತಾರಲ್ಲ, ಹಂಗ ಇವರು ಎಲ್ಲರೂ ಬಂದಂಗ ಬರಂಗಿಲ್ಲ, ಎಲ್ಲರೂ ಹೋದಂಗ ಹೋಗಂಗಿಲ್ಲ. ಅದಕ್ಕ ವಿಶೇಷವಾದಂತ ಶಕ್ತಿಯನ್ನು ಪಡ್ಕೊಂತಾರ. ಮತ್ತೆ ನನ್ನ ಕಾಲುಗಳನ್ನ ನಮಸ್ಕಾರ ಮಾಡೋದು ಬೇಡ ಅಂತಾರ ಅವರು. ಅದ್ರೊಳಗ ಒಂದು ವಿಶೇಷ ಐತಿ. ಅವರು ದೊಡ್ಡವರು ನಿಮ್ಮಲ್ಲಿನೂ ಆ ಒಂದು ದೊಡ್ಡ ದೈವತ್ವವನ್ನ ಕಂಡು ನೀವು ಹಾಗಿರ್ಬೇಕಂತ ಬಯಸಿದ್ರು. ಆದ್ರೆ ನೀವು ಕೊಡ್ತಕ್ಕಂಥ ಗೌರವ, ನಾ ಕೊಡ್ತಕ್ಕಂಥ ಗೌರವ, ಅದನ್ನ ಅವರು ದೊಡ್ಡವ್ರು ಬ್ಯಾಡ್ ಅನ್ನಂಗಿರ್ಬೇಕು. ನಾವು ಮತ್ತೆ ಅದನ್ನ ಕೊಡ್ತಿರ್ಬೇಕು. ಆ ಭಾವದೊಳಗೆ ನಾವು ಹೆಂಗಿರ್ಬೇಕು ಅಂತಂದ್ರ ಅದು ಧ್ಯೇಯವಾಗಿ ಬಿದ್ದು ಒಳ್ಳಾಡೋ ಭಾವನೆ ಇರಬಾರ್ದು. ಆತ್ಮಿಕ ಭಾವನೆಯಲ್ಲಿ ನಾವು ಸಮರ್ಪಣಾ ಶರಣಾಗತಿ ಶರಣಾರ್ಥಿ ಸ್ಥಿತಿ ಒಳಗ ನಾವು ಇರ್ಬೇಕು. ಶರಣಾಗತಿ ಸ್ಥಿತಿ, ಶರಣು ಸ್ಥಿತಿ ಅಂದ್ರೆ ಏನು? ನನ್ನ ಆತ್ಮ, ನಾನು ನನ್ನ ಆತ್ಮಕ್ಕೆ ಹೇಗೆ ಬಗ್ತೀನಿ ಹಾಗೆ ನನ್ನ ಎದುರಿಗೆ ಇರ್ತಕ್ಕಂಥದ್ದು ಏನು, ಅದು ಶರಣು, ನಾನು ಶರಣು, ಇದು ಶಿವಶರಣಿ, ಇದು ಶಿವಶರಣ. ಹೀಗೆ ಮಾಸ್ಟರ್ ಅಂತ ಶಬ್ದ ಬದುಕಿ ಮಾಡಿದ್ರು ಪತ್ರಿಜಿಯವರು. ವಾಟ್ ಈಸ್ ದಿ ಮೀನಿಂಗ್ ಆಫ್ ಮಾಸ್ಟರ್? ಅದು ಮಾಸ್ಟರ್ ಅಂತಕ್ಕಂಥದ್ದು ಭಾರಿ ಗೌರವಯುತವಾಗಿ ಬಳಸ್ತಕ್ಕಂಥ, ಅದನ್ನ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಅದು ಅನ್ಲಿಮಿಟೆಡ್ ಆಗಿರ್ತಕ್ಕಂಥ ವರ್ಡೇ. ಏನ್ರಿ 1808 ಹಚ್ಕೊಳ್ಳೋದ್ ನಂತರ ಮಾಸ್ಟರ್ ಅಂತಕ್ಕಂಥದ್ದು ನೋಡ್ರಿ, ಅದನ್ನ ಶಿಕ್ಷಕ ಅಂತ ತಿಳ್ಕೊಂತಿರೋ ಅಥವಾ ನನಗ ಹೇಳಿದವರು ಅಂತ ತಿಳ್ಕೊಂತಿರೋ, ನನಗ ಸಮಾನತೆ ಕೊಟ್ಟರು ಅಂತ ತಿಳ್ಕೊಂತಿರೋ, ಬೈಫರ್ಕೇಶನ್ ಇಟ್ ಮಾಸ್ಟರ್ ಮೀನಿಂಗ್.
ಇದು ಲ್ಯಾಟಿನ್ ಪದದಿಂದ ಬಂತು, ಹೇಗ್ ಬಂತು, ಇದನ್ನೆಲ್ಲ ನೋಡ್ತಾ ಹೋಗಿ ಅವರು ಸಣ್ಣ ಶಬ್ದ ಬಳಸಲಿಲ್ಲ. ಇದನ್ನ ಯಾಕೆ ಈ ತರ ಮಾಸ್ಟರ್ ಬಳಸಿದ್ರ ಅಂದ್ರ, ಇವತ್ತಿನ ದಿನಮಾನದಲ್ಲಿ ವಸ್ತು ಸ್ಥಿತಿಯಲ್ಲಿ ವಾಸ್ತವದಲ್ಲಿ ಈ ಜಗತ್ತಿಗೆನೆ ಮಾಸ್ಟರ್ ಅಂತಕ್ಕಂಥದ್ದು ಐಡೆಂಟಿಫಿಕೇಶನ್ ನೀವು ಆಗ್ಬೇಕು ಅನ್ನೋ ಉದ್ದೇಶ ಮತ್ತು ಎಲ್ಲರ ಸರ್ವ ಜಾತಿಯ ಸರ್ವ ಧರ್ಮಕ್ಕೂ ಸರ್ವ ದೇಶಕ್ಕೂ ಇದನ್ನೊಂದು ಸಿಂಪ್ಲಿ ಆಗಿ ಬಳಸ್ಬೋದು ಈ ವರ್ಡ್. ಶಿವಶರಣರು ಅಂತಂದ್ರೆ ನನ್ನ ಹತ್ರ ಗೊತ್ತಿರ್ತೈತಿ, ಮತ್ ನಾ ಹೇಳ್ಬೇಕಲ್ಲೇ ಇದು ವಾಟ್ ಈಸ್ ದ ಮೀನಿಂಗ್ ಆಫ್ ಶಿವಶರಣರು. ಶಿವ ಅಂದ್ರ ನೀನು, ಶರಣ ಅಂದ್ರೆ ಅದಕ್ಕೆ ಶರಣಾಗತಿ ಆಗಿರುವ, ಹಿಂಗ. ಅದಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಬೋಧನೆಯನ್ನ ನಾವು ಅರ್ಥ ಮಾಡ್ಕೋಬೇಕು. ಮಾಸ್ಟರ್ ಅಂದ್ರೆ ನಾನು ಎಂದ್ ಹೋದೆ ಅವತ್ತನ ನನ್ನ ಗುರು ಅಂತ ಒಪ್ಕೊಂಡ್ರ ಅವ್ರು. ಈ ಒಂದು ಅಂತಃಕರಣದ ಪತ್ರಿಜಿಯವರ ಶಬ್ದಗಳನ್ನ ಅರ್ಥ ಮಾಡ್ಕೊಳ್ಳಿ. ನೀನು ಕೂಡ ಮಾಸ್ಟರಯ್ಯ, ನೀ ಗುರು ಅಂದ್ರೆ ನೀನು ಕೂಡ ಗುರು ಅಯ್ಯ ಅಂತಿದ್ರು ಅವ್ರು. ಏನ್ರಿ, ನೀವು ಮಾತನಾಡುವ ದೇವ್ರು, ಹೌದಪ್ಪ ನೀನು ಮಾತನಾಡುವ ದೇವ್ರು, ನೀವು ನಡೆದಾಡೋ ದೇವಲ್ಲ, ನೀನು ಕೂಡ ಅದೇ ಕಣಯ್ಯ ಅಂತಂದ್ರು ಅವ್ರು. ಹಾಗೆ ಯಾರಲ್ಲಿ ಇರ್ತದೆ ಅಂದ್ರೆ, ಯಾರು ತಮ್ಮ ಎಲ್ಲವನ್ನ ಜಂಜಾಟಗಳನ್ನ ಬಿಟ್ಟು ಕಳಚಿ ಅದನ್ನ ಡಿಟ್ಯಾಚ್ ನಲ್ಲಿ ಇರ್ತಾರೆ. ಅಟ್ಯಾಚ್ ಕಾಣ್ತಿತ್ತು ಆದ್ರೆ ಯಾವೂ ಇರೋದಿಲ್ಲ ಅವ್ರಿಗೆ. ಏನ್ರಿ, ಆ ಮಾಟದಲ್ಲಿ ಆ ಕೂಟದಲ್ಲಿ ತಾನಿಲ್ಲದಂತೆ ಇರುವ ಸ್ಥಿತಿ ಅದು ಪತ್ರಿಜಿಯವರಿದ್ರು. ಅದಕ್ಕೇನೆ ಪತ್ರಿಜಿಯವರು ಇಷ್ಟೊಂದು ನಮಗೂ ನಿಮಗೂ ಎಲ್ಲರಿಗೂ, ಮತ್ತೆ ಅವರು ಓದಿರ್ತಕ್ಕಂಥ ಪುಸ್ತಕಗಳನ್ನ ದೊಡ್ಡ ದೊಡ್ಡ ಈ ಏನ ಗ್ರಂಥಗಳದಾವು ಅವನಿಷ್ಟೇ ಒಂದು ಅಂಕ್ಲಿಪಿ ಮಾಡ್ತಿದ್ರು ಅವ್ರು. ಅದರೊಳಗೆ ಇಡೀ ಆ ಗ್ರಂಥದ್ದ ಇರ್ಬೇಕು. ಅವ್ರು ಎಲ್ಲವುಗಳನ್ನು ಓದ್ಕೊಂಡು ಇಂತಿಂತ ದೊಡ್ಡ ದೊಡ್ಡ ಗ್ರಂಥಗಳನ್ನ, ಭಗವದ್ಗೀತೆ ಇರ್ಲಿ, ಗೀತಾಸರ್ಲಿ, ಎಲ್ಲವುಗಳನ್ನ ಅದರ ತಾತ್ಪರ್ಯ ಒಂದು ಅಂಕ್ಲಿಪಿ ಹೇಳಿದಂಗೆ ಹೇಳ್ತಿದ್ರು. ಅಷ್ಟೇ ಅಂಕ್ಲಿಪಿ ನಮಗೆ ಯಾಕೆ ಕೊಡ್ತಿದ್ರು ಅಂದ್ರ, ನಂಬುದು ಯಥಾಮತಿ ಸ್ಥಿತಿ ಎಷ್ಟೈತಿ ಅಷ್ಟರೊಳಗೆ ಪೂರ ನೀ ತಿಳ್ಕೊಂಡಿರ್ಬೇಕು ಅವ್ರನ್ನ. ಇದಕ್ಕ ಯಥಾಮತಿ ಸ್ಥಿತಿ ಅಂತಾರ. ಈ ಒಂದು ಅದ್ಭುತ ಜಾಣ್ಮೆ ನಮ್ಮ ಪತ್ರಿಜಿಯವರಲ್ಲಿತ್ತು. ಏನ್ರಿ, ಅದಕ್ಕ ಈ ಸಂಪೂರ್ಣ ರಾಮಾಯಣ ಹೇಳೋದು ಬೇರೆ, ಮಜ್ಜಿಗೆ ಪೂರ್ತಿ ರಾಮಾಯಣ ಅಂತಾರಲ್ಲ, ಇದನ್ನ ಕೇಳಿರೇನು? ನಾ ಶಾಲೆಗೆ ಹೇಳ್ತಿದ್ದೆ. ಹಾಗೆ ಅವನ್ನೆಲ್ಲ ಮಜ್ಜಿಗೆ ಪೂರ್ತಿ ನಮಗೆಲ್ಲ ಜ್ಞಾನವನ್ನು ತಿಳಿಸಿಬಿಟ್ರ ಅವ್ರು ಬೇಕಾದ ಪುಸ್ತಕ ಓದ್ರಿ ನೀವು, 2 ಮಾತಿನಾಗ ಅರ್ಥ ಆಗಿಬಿಡ್ತಾರ ಅವ್ರು ನಿಮಗ್. ಅಷ್ಟೊಂದು ದೊಡ್ಡ ದೊಡ್ಡ ಗ್ರಂಥಗಳನ್ನ ಓದಿ 1,60,000 ಅಂತ ನಾ ಕೇಳಿದೀನಿ. ಮತ್ತ ಅವ್ರು ಓದಿದ್ದು ಕೂಡ. ಮತ್ತ ಅವ್ರು ಒಂದು ಸ್ಟೈಲ್ ಮಾಡ್ತಿದ್ರು ಯಾವಾಗ್ಲೂ ಪತ್ರಿಜಿಯವ್ರು, ಸ್ಟೇಜ್ ಮ್ಯಾಗ ಹಿಂಗ್ ಹೋಗಿ ಹಿಂಗ್ ಬುಕ್ ಮಾಡಿ ಈ ಇಷ್ಟೇ ಪೇಜ್ನಾಗ ಹಿಂಗ ಐತಂತ ಹೇಳ್ತಿದ್ರು. ಏನ್ ಮಾಡ್ತೀರಿ? ಇದನ್ನ ವೇದಿಕೆ ಮ್ಯಾಗ ಹೇಳಿದ್ರು ಕೂಡ ನಮಗೆ. ಅದಕ್ಕಾಗಿ ಈಗ ಇದನ್ನೇ ವಿವೇಕಾನಂದರು ಹಿಂಗ್ ತಲೆ ಮ್ಯಾಗ ಇಟ್ಕೊಂಡು ಅಲ್ಲಿ ಹೇಳ್ತಿದ್ರು, ಅವ ಲೈಬ್ರರಿಯನ್ನ ಏನ್ ಸುಳ್ಳ ಇದ್ ಮಾಡ್ತಾರೇನ ಅಂತ ಸಂಶಯ ಪಟ್ರು. ಅದಕ್ಕ ಇವರು ಅದಕ್ಕೇನ್ ಹೇಳಿದ್ರು, ಆಸ್ಟ್ರಲ್ ಜರ್ನಿ ಅಂದ್ರು, ಮತ್ತೆ ಆಟೋ ಟೈಪಿಂಗ್ ಅಂದ್ರು. ಅದಕ್ಕ ನಾವು ಏನೋ ಆ ಸ್ಥಿತಿಗೆ ಹೋಲಾರ್ದೆ ಏನ್ ಹೇಳ್ತಾರ ಬಿಡ್ರಿ ಅಂತ ಮಾತಾಡ್ಬಿಡ್ತೀವಿ. ಅದು ಹಾಗಲ್ಲ. ಯಾವಾಗ್ಲೂ ಅನುಭವವನ್ನ ಅನುಭವಿಸ್ಬೇಕೇ ವಿನಃ ಅದನ್ನ ತೋರ್ಸ್ಲಿಕ್ಕೆ ಬರೋದಿಲ್ಲ. ಅದು ಅದು ಏನು ಎಕ್ಸ್ಪೀರಿಯನ್ಸ್ ಇಟ್ಟು ಅದನ್ನ ಯಾವಾಗಲೂ ಮಾಡ್ತಾನೆ ಇರಬೇಕು, ಅವ್ರಿಗೆ ಗೊತ್ತಾಗ್ತದೆ. ಅದಕ್ಕ ದಯಮಾಡಿ ನೀವು ಎಲ್ಲರೂ ಮಹಾತ್ಮರ ಹೇಳಿದಂತ ವಾಕ್ಯ ಪರಿಪಾಲನೆಯನ್ನ ನಾವು ಮಾಡ್ಬೇಕು, ಅವರ ಪದಗಳನ್ನು ಹಿಡಿಬೇಕು. ಅದನ್ನೇ ಹೇಳಿದ್ರು ಅವ್ರ ಪಾದಗಳನ್ನ. ಅದೇ ಮತ್ ಪತ್ರಿಜಿಯವರು ಕೂಡ ನೀವೇನಾದ್ರೂ ಅವ್ರಿಗೆ ಒಂದು ಗೌರವ ಸಲ್ಲಿಸ್ಬೇಕು, ನಾನು ಏನಾದ್ರೂ ಸಲ್ಲಿಸ್ಬೇಕು ಅಂದ್ರ ಸಣ್ಣ ಸಣ್ಣ ಪುಸ್ತಕ ತಗೊಳ್ರಿ, ಅದನ್ನೆಲ್ಲ ಹೇಳ್ರಿ. ಮತ್ತ ಅವ್ರು ಹುಟ್ಟಿದ ಹಬ್ಬ ಇಂಥವೆಲ್ಲ ಮಾಡೋದಿನ ನಿಮ್ ಕೈಲಿ ಎಷ್ಟಾಕೈತಿ ಅಷ್ಟು ಧ್ಯಾನವನ್ನ ಹೇಳಿ. ನಿಮ್ ಕೈಲಿ ಏನೋ ಇಲ್ಲ ಅಂದ್ ಸುಮ್ನೆ ಒಂದ್ 10 ರೂಪಾಯಿ ಚಾಕ್ಲೇಟ್ ಅನ್ಸ್ರಿ, ಏನು ಬಾಳ ಪಿರಾಮಿಡ್ ಕಾನ್ಸೆಪ್ಟ್ ಸ್ಟಡಿ ಮಾಡಿ 1ಕ್ಕೆ 3 ಪಟ್ಟು ಅದು ನಮ್ಮ ಒಂದು ಶಕ್ತಿಯನ್ನ, ಈ ಭೌಗೋಳಿಕ ಶಕ್ತಿ ಏನು, ಅದಕ್ಕೊಂದು ಸೈನ್ಸ್ ಇದೆ, ಪಿರಮಿಡ್ ಸೈನ್ಸ್, ಅದನ್ನ ಸ್ಟಡಿ ಮಾಡಿ ಅದರಲ್ಲಿ ನೀವು ಮಾಡ್ರಿ. ಅದರಲ್ಲಿಂದ ಇಷ್ಟು ಉಪಯೋಗ ಅಂತ ಹೇಳಿದ್ರೆ ವಿನಃ ನಿಮಗ ಸಾಲ ಮಾಡಿ ಇದನ್ನ ಮಾಡಿ ಬೇಡ. ಇವತ್ತಿಲ್ಲ ನಾಳೆ ಮಾಡ್ಕೊಡ್ರಿ, ನಾಳಿಲ್ಲ ನಾಡ್ದಾಗ್ರಿ. ನೀವೆಲ್ಲಿ ಕುಂತ್ರು ಮೊದಲು ಜ್ಞಾನಿಗಳಾಗ್ರಿ, ಎಲ್ಲಿ ಕುಂತ್ರು ಪತ್ರಿಜಿಯವ್ರ ಮಾತು ನುಡಿಗಳನ್ನು ಗಟ್ಟಿಯಾಗಿ ಹಿಡ್ಕೊಡ್ರಿ. ತದನಂತರ ತಾನೇ ಪಿರಮಿಡ್ ಬರ್ತದೆ. ಒಮ್ಮೆ ನನ್ನ ಹತ್ರ ಇಲ್ಲ ಇದ್ದಲ್ಲಿ ಹೋಗಿ ಮಾಡಿ ಬರೋಣ, ನೆಕ್ಸ್ಟ್ ನನ್ನಲ್ಲಿ ಆಗ್ತದೆ. ಅದಕ್ಕಾಗಿ ಜೀವನವನ್ನು ಸವಿಸಬೇಡ್ರಿ.
ಅದಕ್ಕಾಗಿ ಇಲ್ಲ ಅಂತ ಮರಗಬೇಡ್ರಿ, ಅದಕ್ಕಾಗಿ ಸಾಲ ಮಾಡಬೇಡ್ರಿ. ದಯಮಾಡಿ ನಿಮ್ಮ ಮೈಂಡ್ ಅನ್ನ ಪಿರಮಿಡ್ ಆಗಿ ಫಸ್ಟ್ ಮಾಡ್ಕೊಳ್ಳಿ. ಇದು ನ್ಯಾಚುರಲಿ ಪಿರಮಿಡ್, ನಮ್ಮ ತಲೆ ಇದು ಎಲ್ಲವನ್ನ ಆಸ್ವಾದಿಸ್ತದೆ. ಎಲ್ಲಗಳನ್ನ ಜಾಗೃತ ಮಾಡ್ರಿ. ಕೇಳ್ತಾ ಇರೋದು, ನೋಡ್ತಾ ಇರೋದು ಯಾರನ್ನ ನಾವ್ ಹೇಳ್ತೀವಿ, ನನ್ನ ಕಣ್ಣು ನೋಡ್ತಾರ ಕೇಳುತ್ತಾ ಅಂತೇಳಿ ಕಿವಿ. ಇಟ್ ಈಸ್ ಆನ್ ಓನ್ಲಿ ಇನ್ಸ್ಟ್ರೂಮೆಂಟ್, ಇದು ಒಂದು ಸಾಧನೆ. ಒಳಗ ನಿನ್ನ ಆ ನರ ಆಕ್ಟಿವೇಶನ್ ಇದ್ರೆ ಮಾತ್ರ ಕೇಳ್ತದೆ. ನಿನ್ನ ಕಣ್ಣಿನ ನರ ಆಕ್ಟಿವೇಶನ್ ಇದ್ರೆ ಮಾತ್ರ ನೀನು ಕಣ್ಣುಗಳನ್ನ ನೋಡ್ತಿ. ಅದಕ್ಕೆ 41 ಡೇಸ್ ಯಾಕೆ ಅವ್ರು ಮಾಡಂದಾರ, 41 ಡೇಸ್ದಾಗ ನಿನ್ನಲ್ಲಿರತಕ್ಕಂತ ಎಲ್ಲ ನರಗಳು ಜಾಗೃತ ಹೊಂತವೆ. ಜಾಗ್ರತೆ ಹೊಂದಿದಾಗ ನೀವು ಪತ್ರಿಜಿಯವ್ರು ಕೊಟ್ಟಂತ ಈ ಒಂದು ಸೈನ್ಸ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ, ಶ್ವಾಸ ವಿಜ್ಞಾನ ತಿಳಿತದೆ. ಅದಕ್ಕೆ ಇದನ್ನ ಒಂದು ಗೌಪ್ಯವಾದ ವಿಜ್ಞಾನ. ಇದನ್ನ ನಾವು 1 ದಿನ 2 ದಿನ ಮಾಡಬಾರ್ದು. 41 ದಿನ ತಪ್ಪದೆ ಮಾಡಿದಾಗ ಅವ್ರು ಹೇಳಿದಂತ ಸಮಗ್ರವಾದ ಒಂದು ಜ್ಞಾನ ನಮಗೆ ಲಭಿಸ್ತದೆ ಅಂತ ಹೇಳಿ, ನನ್ನ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ಮಹಾ ಅವತಾರ್ ಫೌಂಡೇಶನ್ ಎಲ್ಲ ಮಾಸ್ಟರ್ಗಳಿಗೂ ನನ್ನ ಹೃದಯಪೂರ್ವಕ ಆತ್ಮದಿಂದ ಅತ್ಯಂತ ಪ್ರೀತಿ ಪೂರ್ವಕ ಶರಣು ಸಮರ್ಪಣೆಯನ್ನು ಮಾಡ್ತೇನೆ. ಶರಣು ಶರಣಾರ್ಥಿಗಳು. ನನಗಿಂತ ಕಿರಿಯರ್ ಇಲ್ಲ. ಈ ಭಾಗ್ಯ ನಿಮಗ್ ಕೊಟ್ಟಿದ್ದವರು ಗುರು. ಅದಕ್ಕ ಹರ ಮುನಿದರು ಗುರು ಕಾಯುವ ಅಂತ ಹೇಳಿ, ಗುರುವಿನ ಯಾವಾಗ್ಲೂ ದೇವರನ್ನ ಕಂಡಂಗ ಕಾಣ್ಬೇಕು ನಾವು. ಹಾಗೇನೆ ನಾವು ದೇವರುಗಳಾಗ್ಬೇಕು, ನೀವು ಆಗ್ಬೇಕಂತ ಹೇಳ್ತಾ ನನ್ನ ಮಾತಿಗೆ ಮಂಗಲವನ್ನ ಹೇಳ್ತೀನಿ. ಶರಣು ಶರಣಾರ್ಥಿಗಳು. ಸರ್, ಬಹಳ ಚೆನ್ನಾಗಿ ನೀವು ಅರ್ಥಗರ್ಭಿತವಾಗಿ ಪತ್ರಿಜಿ ಗುರುಗಳ ಬಗ್ಗೆ ಹೇಳಿದ್ರಿ. ಬಹಳ ಖುಷಿ ಆಯ್ತು ಸರ್, ಎಲ್ಲರಿಗೂ ಅರ್ಥ ಆಯ್ತು. ಅಂದ್ರೆ ಮಹಾನ್ ಸಾಧಕರ ಒಂದು ವಿಷಯ ತಿಳಿಯೋದಿಕ್ಕೂ ನಾವು ಒಂದಷ್ಟು ಪುಣ್ಯ ಮಾಡಿರ್ಬೇಕು ಅನ್ನೋದು ಅಕ್ಷರಶಃ ನಿಜ ಸರ್. ಬಹಳ ಚೆನ್ನಾಗಿತ್ತು. ಯಾಕೆಂದ್ರೆ ಪತ್ರಿಜಿ ಗುರುಗಳ ಬಗ್ಗೆ ಸಾಕಷ್ಟು ವಿಷಯ ಗೊತ್ತಿರಲಿಲ್ಲ ನನಗೆ. ಸ್ವಲ್ಪ ಇದಾಗಿದ್ದೇನು ಅಂದ್ರೆ, ಈಗ ಅವರು ಸುಮ್ಮನೆ ಹಿಂಗೆ ಅಂತಿದ್ರು ಪುಸ್ತಕನ ಹಿಂಗಂದು ಎಲ್ಲ ಯಾವ ಪೇಜಲ್ಲಿ ಯಾವ್ದು ಇದೆ ಏನಿದೆ ಅಂತ ಹೇಳಬೇಕು ಅಂದರೆ, ನೀವು ಹೇಳ್ದಂಗೆ ಆಜ್ಞಾ ಚಕ್ರ ಅವ್ರಿಗೆ ಓಪನ್ ಆಗಿತ್ತು, ಸಹಸ್ರಾರು ಚಕ್ರ ಎಲ್ಲ ತುಂಬಾ ಆ್ಯಕ್ಟಿವ್ ಆಗಿತ್ತು ಅನ್ನೋದು. ಸೊ ಅದು ಸಾಧಕರಿಗಲ್ಲದೆ ಅಲ್ಪ ಮಾನವರಾದ ನಮಗೆ ನಮ್ಮ ಸಾಧನೆ ತುಂಬ ಇದೆ ಸರ್, ತುಂಬ ಇದೆ. ಯಾವಾಗ ಆ ಮಟ್ಟಕ್ಕೆ ನಾವು ತಲುಪ್ತೀವೋ ಗೊತ್ತಿಲ್ಲ. ತಲುಪೋಣ ಅದೇ ಹಾದಿಲಿ. ಪತ್ರಿಜಿ ಗುರುಗಳು ನಡೀರಿ ಅಂತ ನಮಗೆ ಒಂದು ಮುನ್ನುಡಿಯನ್ನು ಹಾಕ್ಕೊಟ್ಟಿದ್ದಾರೆ. ನಾವೆಲ್ಲರೂ ಅದೇ ಮಾರ್ಗದಲ್ಲಿ ಹೋಗೋಣ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮಗೆ. ಇಲ್ಲಿ ಬಂದು ಇಷ್ಟು ಚೆನ್ನಾಗಿ ಪತ್ರಿಜಿ ಗುರುಗಳ ಬಗ್ಗೆ ನೀವು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ನಿಮಗೆ. ನಮ್ಮ ಆತ್ಮ ಬಂಧುಗಳು ಒಂದಷ್ಟು ಪ್ರಶ್ನೆಗಳಿರ್ಬೋದು ಅಥವಾ ಅವರ ಅಭಿಪ್ರಾಯಗಳಿರ್ಬೋದು, ಅದನ್ನು ಹಂಚ್ಕೋತಾರೆ. ಆತ್ಮ ಬಂಧುಗಳೇ, ಎಲ್ಲರೂ ದಯವಿಟ್ಟು ನಿಮ್ಮ ವಿಡಿಯೋಗಳನ್ನು ಆನ್ ಮಾಡಿ ನಂತರ ಸರ್ ಮಲ್ಲಿಕಾರ್ಜುನ್ ಸರ್ ಇಷ್ಟೊತ್ತು ನಮ್ಗೆಲ್ರಿಗೂ ಹೇಳಿದ್ರು ಪತ್ರಿಜಿಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಮಗೆ ಇಲ್ಲಿ ತಿಳಿಸ್ಕೊಟ್ರು. ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರೂ ದಯವಿಟ್ಟು ವಿಡಿಯೋ ಆನ್ ಮಾಡಿಕೊಂಡು ನೀವು ಒಬ್ಬೊಬ್ಬರ ಆಗ್ತಾ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ ನಮ್ಮ ಒಂದು ಅನಿಸಿಕೆಗಳನ್ನ ಇಲ್ಲಿ ಹಂಚ್ಕೊಳ್ಳೋಣ, ವ್ಯಕ್ತಪಡಿಸಿ ಅಂತ ಹೇಳ್ತೀನಿ. ಸರ್ ಸತ್ಯೇಂದ್ರ ಸರ್ ಮಾತಾಡಿ ಸರ್. ನಮಸ್ಕಾರ. ಸೊ ಎಲ್ಲಾ ಮಾಸ್ಟರ್ಸ್ಗೂ ನಮಸ್ಕಾರ. ಮಲ್ಲಿಕಾರ್ಜುನ್ ಸರ್, ನಿಮಗೆ ಶರಣು ಶರಣಾರ್ಥಿ. ತುಂಬಾ ಉತ್ತಮವಾದಂತ ವಿಚಾರಧಾರೆ ನಮ್ಗೆ ಬಹಳ ಚೆನ್ನಾಗಿ ಹೇಳಿದ್ರೆ, ಅದು ಒಂದೊಂದು ಪುಂಖಾನುಪುಂಖವಾಗಿ ಸರಳವಾಗಿ ವಿಶ್ಲೇಷಣೆ ಮಾಡಿದ್ರಿ. ಗುರುಗಳ ಬಗ್ಗೆ ಎಳೆಯಾಗಿ ನೀವು ನಮಗೆ ಅವರ ಬಗ್ಗೆ ಬಹಳಷ್ಟು ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ರಿ. ತುಂಬಾ ಸಂತೋಷ ಆಗುತ್ತೆ ಸರ್. ಅದಕ್ಕೆ ಹೇಳೋದು ನಮ್ಮ ಹಿರಿಯರ ಗ್ರಂಥಗಳನ್ನ, ಬಯೋಗ್ರಫಿಗಳನ್ನ ಓದಿ ಅಂತ. ಯಾಕೆಂದ್ರೆ ಅವರ ಜೀವನದ ಅಮೃತ ಧಾರೆ, ಅವ್ರು ಏನು ಸಾಹಸ ಪಟ್ಟಿದ್ದಾರೆ, ಏನು ಮಾಡಿದ್ದಾರೆ, ಅದೆಲ್ಲ ನಮಗ್ ಸಿಗುತ್ತೆ. ಅದನ್ನ ಓದಿದಾಗ ಇಷ್ಟೆಲ್ಲ ಮಾಡಿದಾರ ಅನ್ನೋದು ಬರುತ್ತೆ. ಆವಾಗ ನಾವು ಎಲ್ಲಿದ್ದೀವಿ, ಯಾವ ಲೆವೆಲ್ನಲ್ಲಿ, ಈಗ ನಾವೇನ್ ಅನ್ಕೊಂಡ್ಬಿಟ್ಟಿರ್ತೀವಿ, ನಾವೇ ಏನೋ ದೊಡ್ಡ ಲೆವೆಲ್ನಲ್ಲಿ ಇದೀವಿ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಒಂದು 3 ತಿಂಗಳು ಧ್ಯಾನ ಮಾಡ್ಬಿಟ್ರೆ ನನ್ಗೇನೋ ಬಂದ್ಬಿಟ್ಟಿದೆ ಅಂತ ನಾವು ಮೆರಿತಾ ಇರ್ತೀವಿ. ಆದ್ರೆ ಅದೆಲ್ಲ ಇಲ್ಲಿ ಏನು ಅನ್ನೋದನ್ನ ನಾವು ಗುರುಗಳು ನೋಡಿದಾಗ ಗೊತ್ತಾಗತ್ತೆ. ನನಗಿಂತ ಕಿರಿಯರಿಲ್ಲ ಅಂತ ತಾವೇನ್ ಹೇಳಿದ್ರಿ, ಅದು ಅಕ್ಷರಶಃ ಪರಿಪಾಲಿಸಲೇಬೇಕಾದಂಥದ್ದು. ಈ ಒಂದೇನು ಅಂದ್ರೆ, ಅವ್ರುಗಳಿಗೆ ಯೇಸು ಹೇಗೆ ಒಬ್ಬ ಭಿಕ್ಷುಕನ ಹತ್ರ ಹೋಗಿ ಅವನಿಗೆ ನಮಸ್ಕಾರ ಮಾಡಿ ಬರ್ತಿದ್ರು ಅಂತಂದಾಗ, ನನ್ನಲ್ಲಿ ಸೊಕ್ಕು ಅನ್ನೋದಿದೆ, ನನ್ನಲ್ಲಿ ಅಹಂ ಅನ್ನೋದಿದೆ, ಅದು ಬರಬಾರ್ದು ಅನ್ನೋದಕ್ಕೋಸ್ಕರ. ಅಂದ್ರೆ ನಮ್ಮಲ್ಲಿ ಎಷ್ಟಿದೆ ಅದನ್ನ ನಾವು ಮಾಡ್ತೀವ ಇವಾಗ? ಇದೆಲ್ಲ ನಮ್ಗೊಂದು ಪರಿಪಾಠ ಆಗುತ್ತೆ. ಇವರ ಏನು ಜೀವನ ಚರಿತ್ರೆಗಳನ್ನ ಓದಿದಾಗ ನಮಗೆ ಜೀವನದಲ್ಲಿ ಒಂದು ಮಾರ್ಗದರ್ಶನ ಅನ್ನೋದಾಗತ್ತೆ.
ಅದು ನಮ್ಗೆ ಅದನ್ನ ನೀವು ತುಂಬಾ ಎಳೆಯಾಗಿ ಬಿಡಿಸಿ ನಮ್ಗೆ ಹೇಳಿದ್ರೆ ತುಂಬಾ ಚೆನ್ನಾಗಿ ನಮಗೆ ಆ ವಿಷಯಗಳನ್ನ ತಿಳಿಸ್ಕೊಟ್ರಿ. ಇನ್ನ ಗುರುಗಳ ಬಗ್ಗೆ ನಾವೇನು ಹೇಳ್ಬೇಕಾಗೇ ಇಲ್ಲ. ಅವರು ಇನ್ನೊಂದೇನು ಅಂದ್ರೆ ಅವರು ನಮ್ಮ ಎಷ್ಟೋ ಜನ ಶಿಷ್ಯರುಗಳಿಗೆ ಹೇಳಿ ಗ್ರಂಥಗಳನ್ನ ಕೆಲವು ಆಧ್ಯಾತ್ಮಿಕ ಹಿರಿಯರ ಆ ಬೇರೆ ಭಾಷೆಗಳಲ್ಲಿರುವಂತ ಗ್ರಂಥಗಳನ್ನ ಈ ಭಾಷೆಗೆ ತರ್ಜಮೆ ಮಾಡಿಸಿದ್ರು. ಅದನ್ನ ಇಂಥವ್ರ ಬಯೋಗ್ರಫಿ ಇದೆ, ಆಟೋಬಯೋಗ್ರಫಿನ ತರ್ಜಮೆ ಮಾಡಿ ಅಂತ ಹೇಳಿ ಕನ್ನಡ, ತೆಲುಗು, ಹಿಂದಿ, ತಮಿಳ್ನಲ್ಲೂ ಅದು ಪಬ್ಲಿಷ್ ಆಗಿ ಬಂದಿವೆ ಆ ಪುಸ್ತಕಗಳು. ಇವನ್ ಅದಕ್ಕೆ ಸರ್ ನಾನ್ ಹೇಳೋದು. ಪತ್ರಿಜಿಯವರಿಗೂ ಕೂಡ ಯು ಫಾರ್ ಎವರ್ ಲೋಕ್ಸಾಂಗ್ ರಂಪ ಅವ್ರು ಬರೆದಿದ್ದು ನನ್ನ ಜೀವನದಲ್ಲಿ ನನ್ನ ಮೇಲೆ ಬಹಳ ಪ್ರಭಾವ ಬೀರ್ತು ಅಂತ ಹೇಳ್ಕೊಂತಾರೆ ಪತ್ರಿಜಿಯವರ ಆ ಹೌದು ಬುಕ್ಗೆ. ಸರ್. ಸರ್, 1979ರಲ್ಲಿ ಟಿ ಲೋಬ್ಯಾಂಗ್ ರಾಂಪ ಅವ್ರು ಬರೆದಿದ್ದ ಪುಸ್ತಕ ಯು ಫಾರ್ ಹೌದು. ಎವರ್ ಅನ್ನೋ ಪುಸ್ತಕನ ಓದಿದ ಮೇಲೆ ಅವ್ರಿಗೆ ಎಷ್ಟೋ ಜ್ಞಾನೋದಯ ಆಯ್ತು ಅಂತ ಅಂದ್ಬಿಟ್ಟು ಅವ್ರು ಹೇಳ್ಕೊಂಡಿದ್ದಾರೆ. ಇದನ್ನ ನಾನು ಹೌದು. ಈ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ ಯು ಫಾರ್ ಎವರ್ ಅನ್ನೋ ಒಂದು ಬುಕ್ ಟಿ ಲೋಬ್ಯಾಂಗ್ ರಾಂಪ ಅಂತ ಇವ್ರು ಬರೆದಿರೋ ಪುಸ್ತಕ ಲೋಕ್ಸಾಂಗ್ ರಂಪ ಅಂತ ಹೇಳಿ ಸರ್ ಈ ಅದು. ಪುಸ್ತಕ ಸರ್ ಹಾ, ನೀನೇ ನೀನೇ ಶಾಶ್ವತ ಶಾಶ್ವತ. ಶಾಶ್ವತ ಅಂತ ಅನ್ನೋ ಪುಸ್ತಕ ಹಾ, ಬಹಳ ಚೆನ್ನಾಗಿದೆ. ಇದು ಅವ್ರು ಎಷ್ಟ್ರ ಮಟ್ಟಿಗೆ ಲೋಕ್ಸಾಂಗ್ ರಾಂಪ ಅವರು ಎಷ್ಟ್ರ ಮಟ್ಟಿಗೆ ಅವ್ರ ಮೇಲೆ ಪ್ರಭಾವ ಬೀರಿದ್ರು, ಯಾವ ರೀತಿ ಇದೆ ಅಂತ ಈ ಪುಸ್ತಕ ಆತ್ಮಬಂಧುಗಳೇ ಎಲ್ಲರೂ ಈ ಪುಸ್ತಕನ ಬಗ್ಗೆ ಹೇಳ್ಕೊಂಡಿದ್ದಾರೆ ಅವರು. ಓದಿ. ಇದು ಕನ್ನಡದಲ್ಲಿ ಬಂದ್ಬಿಟ್ಟಿದೆ ಇದಾಗ್ಲೇ ಪುಸ್ತಕ. ಹೌದು, ಅದಕ್ಕೋಸ್ಕರ ಈ ಹೌದು, ಬಂದಿದೆ. ಪುಸ್ತಕವನ್ನ ನಮ್ಮ ಎಲ್ಲಾ ಇವರಲ್ಲಿ ಮಾಸ್ಟರ್ಸ್ ನಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ ಈ ಪುಸ್ತಕವನ್ನ ನಾವೆಲ್ಲ ಖರೀದಿ ಮಾಡ್ಬೇಕು. ಇಲ್ಲ ಆಮೇಲೆ ಕೊರಿಯರ್ ಇದೊಂದು ಯಾವ್ದಿದು ಅನನ್ಯ ಸನ್ಯಾಸಿ ಅಂತ ಅನನ್ಯ ಅನನ್ಯ ಸನ್ಯಾಸಿ. ಸನ್ಯಾಸಿ ಅಂತ ಹಾ. ಲೋಕ್ಸಾಂಗ್ ರಾಂಪ ಅದು. ಇವೆರಡು ಹಾ. ಪುಸ್ತಕಗಳನ್ನು ಬಹಳ ಅತ್ಯದ್ಭುತವಾದಂತ ಪುಸ್ತಕಗಳು. ಇದು ಹಾ. ರಂಗನಾಥ್ ಸರ್ ನನಗೆ ಕೊಟ್ಟಿದ್ರು ಅಲ್ಲಿ ಹೋದಾಗ, ನಾನು ಬೆಂಗಳೂರಿಗೆ ಬಂದಾಗ ಅಲ್ಲಿ ಕೊಟ್ಟಿದ್ರು. ಬಹಳ ಚೆನ್ನಾಗಿದೆ. ಇನ್ನು ಪೂರ್ತಿಯಾಗಿ ಓದಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗ್ಬೋದು, ಇನ್ನು ನಂಗೆ ಅರ್ಥವಾಗಿಲ್ಲ ಅಂತ ಹೇಳಿದ್ರೆ ಸರಿ ಅನ್ಸುತ್ತೆ. ಅದು ಅರ್ಥ ಇನ್ನೊಂದಮ್ಮ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದ್ದೀನಿ. ಅದನ್ನ ಒಂದು 2-3 ಸಾರಿ 4 ಸಾರಿ ಓದ್ಬೇಕು. ಅದನ್ನ ಮನನ ಹೌದು ಆಗ್ಬೇಕು. ಸರ್, ಹೌದು ಸರ್, ಈಗ ಹ್ಯೂಮನ್ ಹೌದು ಸರ್. ಸರ್ ತಮ್ಮಲ್ಲಿ ಒಂದೇ ಒಂದು ಹೇಳ್ತೀನಿ, ಹ್ಯೂಮನ್ ಮೆಮರಿ ಈಸ್ ವೀಕ್ ಅನ್ಲೆಸ್ ವಿ ಅಕಸ್ಟಮ್ ಟು ಇಟ್ ಅಂತ. ಅದಕ್ಕೆ ನಾವು ಒಗ್ಗಬೇಕು. ಒಗ್ಗಿಕೊಂಡಾಗ ಅಷ್ಟೇ ನಮ್ಗೆ ಅದು ಸಾಧನೆ ಮಾಡೋಕ್ಕಾಗೋದು, ಇಲ್ಲದೆ ಆಗೋದೇ ಇಲ್ಲ ನಮ್ಗೆ. ಯಾಕಂದ್ರೆ ತಲೆನಲ್ಲಿ ಎಲ್ಲಾ ವಿಷಯಗಳು ತುಂಬಿಕೊಳ್ಳಲ್ಲ. ಹೇಗೆ ತಾವು ಹೇಳಿದ್ರೆ 41 ದಿವಸಗಳ ಮಂಡಲದಲ್ಲಿ ನಾವು ಯಾವ್ದಾದ್ರು ಒಂದು ಧ್ಯಾನವನ್ನೇ ಆಗ್ಲಿ, ಒಂದು ಕಾರ್ಯಕ್ರಮವನ್ನೇ ಮಾಡ್ಬೇಕು ಅಂದಾಗ ಆ 41 ದಿವಸಗಳು ಏನಕ್ಕೆ ಕೊಟ್ಟಿದ್ದಾರೆ? ಅಷ್ಟರೊಳಗೆ ನಮ್ಮ ಪಂಚೇಂದ್ರಿಯಗಳು, ನಮ್ಮ ಜ್ಞಾನೇಂದ್ರಿಯಗಳು ಎಲ್ಲವೂ ಒಗ್ಬಿಡುತ್ತೆ. ಅದಕ್ಕೆ ಅಕಷ್ಟಮ್ ಆಗತ್ವೆ. ಅವಾಗ ಅದೇನಾಗುತ್ತೆ, ಅವ್ರದ್ದು ರೆಕಾರ್ಡ್ ಆದಂಗೆ, ಟೇಪ್ ರೆಕಾರ್ಡ್ ಆದಂಗೆ ಅಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಅದು ನಮ್ಗೆ ಬಹಳ ಒಳ್ಳೇದು ಅಂತ. ಏನಕ್ಕೆ 41 ದಿವಸ ಹೇಳ್ತಾರೆ ಅಂತ ಹೇಳೋರು, ಅದ್ರ ಕಾರಣ ಏನು ಅನ್ನೋದನ್ನ ಇವತ್ತು ಸತ್ಯಾಂಶನ ನಮ್ಮ ಎಲ್ಲಾ ಮಾಸ್ಟರ್ಸ್ಗೂ ತಾವು ತಿಳಿಸ್ಕೊಟ್ರಿ. ಈ ವಿಷಯ ನಂಗೆ ಬಹಳ ಸಂತೋಷ ಆಗುತ್ತೆ ಸರ್. ನಿಮಗೆ ಅನಂತ ಕೋಟಿ ಧನ್ಯವಾದಗಳು ಸರ್, ಬಹಳ ಧನ್ಯವಾದಗಳು. ಇದನ್ನ ನಮ್ಮ ನನಗ್ರಿ ಈ 41 ದಿನದ ಮಹತ್ವ ಗುರುಮಾನ್ ಸ್ವಾಮಿಗಳು ತಿಳಿಸ್ಕೊಟ್ರು. ಯಾಕೆ ಅಂದ್ರ ನನ್ನ ಪ್ರಶ್ನೆ ಕೇಳಿದ್ರ ಅವ್ರು, ನೀವು ಕಣ್ಣು ಕಿವಿ ನೋಡ್ತಾ ಇದ್ರಲ್ಲಿ ಅಂದ್ರೆ ಕಣ್ಣಿಲೆ ಅಂದೆ ನಾನು. ಮತ್ತೆ ಏನಾರ ಯಾಕೆ ಮಾಡಕ ಅಂದ್ರ ಅವಾಗ ನರಗಳದ ತಿಳಿಸ್ಕೊಟ್ರು. ಹಿಂಗಾಗಿ ಅವ್ರಲಿಂದ ಕಲ್ತೆ ಸರ್ ನಾನು ಅದನ್ನ, ಗುರುಮಾನ್ ಸ್ವಾಮಿಗಳಿಂದ ಕಲ್ತೆ. ವೆರಿ ನೈಸ್ ಸರ್, ವೆರಿ ನೈಸ್. ನೀವು ಸಾಕಷ್ಟು ಬಹಳ ಸಂತೋಷ ಆಯ್ತು ಸರ್, ತುಂಬಾನೇ. ಸರ್ ಧನ್ಯವಾದಗಳು ಸರ್. ನನಗೆ ಇನ್ನು ಅವಕಾಶ ಇಷ್ಟು ಮಾತಾಡೋಕೆ ಅವಕಾಶ ಸತ್ಯೇಂದ್ರ ಕೊಟ್ಟಂತ ಸರ್, ನಿಜವಾಗ್ಲೂ ಅವರಿಗೆ ನಿಮಗೂ ನಮಸ್ಕಾರ. ಕೂಡ ಥ್ಯಾಂಕ್ ಯು ಸರ್. ಸರ್ ಆಗ್ಲೇ ಸರ್ ನನ್ನ ಹೆಸರನ್ನ ಶಾಲಿನಿರಾವ್ ಬಂದ್ರು, ನೀವು ಮಾಲಿನಿರಾವ್ ಅಂತ ಸರಿಪಡಿಸಿದ್ರಿ, ಧನ್ಯವಾದ ಸರ್. ಅವರು ಮರ್ತ್ಬಿಟ್ರು ಮೋಸ್ಟ್ ಪ್ರಾಬ್ಲಿ ನನ್ನ ಹೆಸರನ್ನ. ತೊಂದರೆ ಇಲ್ಲ ಸರ್, ನೋ ಪ್ರಾಬ್ಲಮ್. ಮತ್ತೆ ಆತ್ಮಬಂಧುಗಳೇ, ಮತ್ತೆ ಯಾರಾದ್ರೂ ದಯವಿಟ್ಟು ನೀವು ಮಾತಾಡೋದಾದ್ರೆ ಖಂಡಿತ ಮಾತಾಡಿ, ಹ್ಯಾಂಡ್ ರೈಸ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ ದಯವಿಟ್ಟು. ಸರ್ ಮತ್ತೊಂದು ವಿಷಯ ನಾನು ಕೇಳಬೇಕಾಗಿತ್ತು ಸರ್. ಇವಾಗ ನೀವು ಇದು ಹೇಳಿದ್ರಿ, ನೀನೇ ಶಾಶ್ವತ ಅನ್ನೋದಾಗ್ಲಿ, ಈ ಲೋಕ್ಸಾಂಗ್ ರಾಂಪ ಅನನ್ಯ ಸನ್ಯಾಸಿ, ಹೇಗೆ ಅವರ ಒಂದು ಆತ್ಮಗಳು ಚೇಂಜ್ ಆಗಿ ಇವರ ದೇಹದಲ್ಲಿ ಬಂದು ಸೇರ್ಕೊಂಡು ಏನೇನೆಲ್ಲ ಮಹತ್ತರವಾದ ಕೆಲಸಗಳನ್ನ ಮಾಡಿದ್ರು ಅಂತ ಅಷ್ಟೇ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಆಗ್ಲೇ ಹೇಳ್ದಂಗೆ 2 ಸರಿ ಓದಿದ್ದೀನಿ, ಆದ್ರೆ ನಂಗೆ ಇನ್ನೂ ಅರ್ಥ ಆಗುವಂಥದ್ದು ತುಂಬಾ ಇದೆ ಇದರಲ್ಲಿ. ಇದು ಏನಿದೆ ಅಂದ್ರೆ ಮ್ಯಾಮ್, ಈ ಲೋಕ್ಸಾಂಗ್ ರಂಪ ಅವ್ರು ಬರ್ದಿರೋದಾಗಿರ್ಲಿ, ಇದಕ್ಕೆ ನಮ್ಮಲ್ಲಿ ಆಗಿ ಹೋಗಿರ್ತಕ್ಕಂತ ಮಹಾತ್ಮರದ್ ಹೇಳ್ತೇನೆ. ನಮ್ಮ ಪಕ್ಕದ ಊರು ಇಲ್ಲಿ ದೋಟಿಹಾಳ್ ಅಂತಿದೆ, ನಮ್ಮ ಹುನಗುಂದ್ ಪಕ್ಕದಲ್ಲಿ.
ಅವಧೂತ ಅಂತ ಹಾಕಿ ಹೋಗ್ತಾರ ಅಲ್ಲಿ. ಸುಖಮುನಿ ಸ್ವಾಮಿಗಳು, ಸುಖಮುನಿ ತಾತ ಅಂತ ಅವ್ರ ಹೆಸರು. ಅವಧೂತ ಸುಖಮುನಿ ಅಂತಾರೆ. ಹಾ ರೀ. ಆ ನಂತರ ಹುಬ್ಬಳ್ಳಿ ಸಿದ್ಧಾರೂಢರು ಅಂತಾರೆ. ಅಂಕ್ಲಿ ಮಠದ ವೀರ ಮೊದಲಿನ ಇರ್ತಕ್ಕಂತ ಅಪ್ಪಗಳು ಅಲ್ಲೇ ಅನೇಕ ಮಹಾತ್ಮರು ನನಗ್ ಗೊತ್ತಿದ್ದಂಗ ನಾನ್ ಓದಿದಂಗ ಇದಕ್ಕೇನ್ ಇರ್ತದೆ ಅಂದ್ರೆ, ಇದಕ್ಕ ಲಗಮ ಗರಿಮ ಗಾಳಿ ಗುಂಟ ಹೋಗುದು ಮತ್ತೆ ಬರುದು, ಸಂದೇಶ ಕೊಡುದು, ನನಗೂ ಕಾಣೋದು ನಿಮ್ಗೂ ಕಾಣೋದು, ಮತ್ತೆ ಹಿಂದಿನ ಜನ್ಮಗಳನ್ನ ಅವರೆಲ್ಲಾ ನೋಡ್ಕೊಂಡು ನಾನು ಎಲ್ಲಿದ್ದೆ ಏನಿದ್ದೆ ಮತ್ತೆ ಎದಕ್ ಬಂದೀನಿ ಅನ್ನೋದನ್ನ ಎಲ್ಲಾ ಸ್ಪಷ್ಟವಾಗಿ ತಿಳ್ಕೊಂಡ್ ಬಿಟ್ಟಿರ್ತಾರೆ. ಏನ್ರಿ ಈ ಲೋಬ್ಸಾಂಗ್ ರಂಪ ಅವರ ಪುಸ್ತಕದೊಳಗ ಇರ್ತಕ್ಕಂಥದ್ದನ್ನ ಅದು ಆತ್ಮ ಮತ್ತೆ ಅದು ಯಾಕೆ ಬರ್ತದೆ, ಏನೇನ್ ಅವ್ರ ಕಣ್ಣು ಗಿಣ್ಣು ಕೇಳುವಂತ ಸ್ಥಿತಿ ಎಲ್ಲಿಗೆ ಬರ್ತದೆ, ಅವ್ರನ್ನ ಏನ್ ತಿಳ್ಕೊಂಡಿದ್ರು, ಮತ್ತ ಅವ್ರು ಹೆಂಗ್ ಚನ್ಲಿಂಗ್ ಆದ್ರು ಅಂದ್ರೆ, ಈ ದೇಹ ಒಂದು ದೇಹವನ್ನ ಪ್ರವೇಶ ಮಾಡ್ಲಿಕ್ಕೆ ಎಲ್ಲರಿಗೂ ಆಗದ ಮಾತು, ಅದು ಸಾಧ್ಯವಿಲ್ಲ. ಈ ನನ್ನ ಎದುರಿಗೆ ಕುಳಿತಂತ ಆತ್ಮ, ಅಣ್ಣವ್ರ ಆತ್ಮ, ನನ್ನ ಆತ್ಮ, ಇದು ಒಂದು ವಿಶ್ವ ಕಲ್ಯಾಣಕ್ಕಾಗಿ ಇವರಲ್ಲಿರ್ತಕ್ಕಂಥ ಅದಕ್ಕೊಂದು ಪರ್ಮಿಷನ್ ಅಂತಿದೆ. ಅದು ಬಹಳ ತುಂಬಾ ಆಳವಾಗಿದ್ದು ನನಗೂ ನಿಲಿಕ್ಲಾರ್ದು, ಸುಮ್ನೆ ನೀವು ಕೇಳಿದ್ರಿ ಅಂತ ಹೇಳ್ತೀನಿ. ಆ ಸ್ಥಿತಿ ಒಳಗೆ ಹೋದಾಗ ಆ ದೇಹವನ್ನ ತಗೊಂಡು ಅಲ್ಲಿ ಅವರು ಇಂಥ ಲೋಕ ಕಲ್ಯಾಣದ ಕಾರ್ಯಗಳಿಗಾಗಿ ಬಳಸ್ತಾರೆ. ಅವರು ಶಾಶ್ವತವಾಗಿರ್ತಾರೆ. ಅವರು ಸಾವಿಲ್ಲ, ಹುಟ್ಟಿಲ್ಲ. ಅವರಲ್ಲಿರುವುದು ಆತ್ಮ. ಆ ಆತ್ಮ ತಾನು ಯಾವ ಕಾರ್ಯಗಳನ್ನು ಮಾಡ್ಲಿಕ್ಕೆ ಬಂದಿರ್ತದೆ. ಸಪೋಸ್ ಆಗಿ ಈಗ ನಮ್ಮ ಪತ್ರಿಜಿಯವರು ನಾನು ಇಷ್ಟು ವರ್ಷ ಬದುಕ್ತೀನಿ ಅಂದ್ರು, ಅದಕ್ಕಿಂತ ಪೂರ್ವವಾಗಿ ಅವರು ದೇಹವನ್ನು ತ್ಯಾಗ ಮಾಡಿದ್ರು. ಈಗ ನಮ್ಮ ಈ ಗುರು ರಾಘವೇಂದ್ರ ಸ್ವಾಮಿಗಳು 700 ವರ್ಷ ನಾನು ಇರ್ತೀನಿ ಅಂದ್ರು. ಅವ್ರು 700 ವರ್ಷ ಇರುವುದು ಸತ್ಯ, ಅದ್ರ ಆಚೆಗೂ ಇರುವುದು ಸತ್ಯ. ಆದ್ರೆ ಅವ್ರನ್ನ ಎಷ್ಟು ಜನ ನಾವು ತಿಳ್ಕೊಂಡಿದೀವಿ ಅದಾರ ಅಂತೇಳಿ. ಇವತ್ತಿಗೂ ಅವರು ಪ್ರತ್ಯಕ್ಷ ನೀವು ಆಗ್ಬಹುದು. ಅವ್ರಿಗೆ ಆ ಸ್ಥಿತಿ ಒಳಗೆ ನಾವು ಇರಬೇಕು. ಈಗ ಅದಕ್ಕೆ ನಾ ಹೇಳಿದೆ, ಕೆಬ್ಬಣಕ್ ಸ್ವಲ್ಪ ನೀರು ಸಿಡಿತಂದ್ರೆ ಅದು ಜಂಗ್ ಬರ್ತದೆ, ನೀರಲ್ಲೇ ಇದ್ಬಿಟ್ರೆ ಜಂಗ್ ಬರಂಗಿಲ್ಲ ಅದು. ಹಾಗೆ ಆ ಸ್ಥಿತಿ ಮುಟ್ಟುದು ಏನಿದೆ ಅಲ್ರಿ, ಇದಕ್ಕೆ ಉದಾಹರಣೆ ಒಮ್ಮೆ ಸಿದ್ಧಾರೂಢರು ಹುಬ್ಬಳ್ಳಿಯಲ್ಲಿಯೂ ಇರ್ತಾರೆ. ಮತ್ತೆ ಅವರು ಒಬ್ಬ ಶಿಷ್ಯನಿಗೆ ಆರಾಮ್ ಇರಂಗಿಲ್ಲ, ಮಡ್ರಾಸ್ಗೆ ಹೋಗಿರ್ತಾರೆ. ಅಲ್ಲ ಮಡ್ರಾಸಿಗೆ ಬಂದಿದ್ರು ಅವ್ರು ಅಂತೇಳಿ ಅವ್ರು ಹೇಳ್ತಾರೆ, ಇಲ್ಲಿ ಮಠದಾಗ ಇಲ್ಲೇ ಇದ್ರು ಅಂತ ಇವ್ರು ಮಠದವ್ರು ಹೇಳ್ತಾರೆ. ಇದು ಮತ್ತೆ ಹೇಗ್ ಸಾಧ್ಯ? ಆಗಿ ಹೋಗಿರ್ತಕ್ಕಂಥವು ಇವು. ಅದಕ್ಕ ಈ ಆತ್ಮರಿ ಮತ್ತ ಹನುಮಂತ ಈ ಲಂಕೆಗೆ ಹೋಗ್ಬೇಕಾದ್ರೆ ಸಮುದ್ರ ಹಾರಿದ್ದು ಸುಳ್ಳ ಸತ್ಯ? ಸತ್ಯ ಅಂತ ನಮ್ಮ ಧರ್ಮದಲ್ಲಿ ನಾವು ನಂಬಿದೀವಿ. ನಂಬಿದಿರಿ. ನೀವು ಕೂಡ ಸಾಧನೆ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ಸಮುದ್ರವಲ್ಲ 7 ಸಮುದ್ರವನ್ನು ಹಾರಬಹುದು. ನಾನು ಕೂಡ ಹಾರಬಹುದು. ಅದನ್ನ ಅಲ್ಲಗಳಿಯುವಂತ ವಿಷಯನೇ ಅಲ್ಲ, ಅಲ್ಲಿ ಗಳಿಬಾರ್ದು ಕೂಡ. ಓಕೆ. ಇದೆಲ್ಲ ನಮ್ಮ ಒಂದು ಇದೇ ಒಂದು ವಿವೇಚನೆಗೆ ಶಕ್ತಿ ಇದೆ. ನಿಲುಕದ್ದು. ಹೌದು, ಒಂದು ಅತೀತವಾದ ಶಕ್ತಿ ಇದೆ, ಕಾಣಲಾರದ ಜಗತ್ತಿದೆ. ಅದನ್ನ ಕಂಡೇನೆಂಬ ಭ್ರಮೆ ಬರಬಾರ್ದು ನಮ್ಗ. ನಾ ಎಲ್ಲಾ ಕಂಡು ಬಿಟ್ಟಿನಿ ಮುಗಿತನ್ನುವಂಗಿಲ್ಲ. ಅದ್ರ ಆಚೆಗೆ ಒಂದು ಇರ್ತದೆ. ಪತ್ರಿಜಿಯವ್ರ ಆಚೆಗಿದೆ, ಬಸವಣ್ಣವ್ರ ಆಚೆಗಿದೆ, ಶಂಕರಾಚಾರ್ಯ ಆಚೆಗಿದೆ. ಈ ಸೃಷ್ಟಿಕರ್ತನ ಆದಿಯಾಗಿನೂ ಒಂದ್ ಮತ್ ಶಕ್ತಿ ಇದೆ. ಅಲ್ಲಿಗೆ ಹೋಗ್ಲಿಕ್ಕೆ ಅವರು ಆ ಸ್ಥಿತಿಗೆ ನಾವು ಹೋದಾಗ ನಮಗ ಆ ದ್ವಾರ ಬಾಕ್ಲವನ್ನು ಕುಲ್ಲಾ ಮಾಡಿ ನಮಗ್ ಒಳಗೆ ಪ್ರವೇಶ ಕೊಡಬಹುದೇ ವಿನಃ ಇಲ್ಲ ಅಂದ್ರೆ ನಾವು ಅಲ್ಲಿ ಮುಟ್ಲಿಕ್ಕೆ ಹೋಗ್ಲಿಕ್ಕೆ ಅಸಾಧ್ಯ ಮಾತು. ಸಾಧ್ಯ ಇಲ್ಲ ಅಂತಲ್ಲ, ಆದ್ರೆ ಸಾಧ್ಯ ಇದೆ. ಅದಕ್ಕೆ ನಾವು ಒಂದು ಜನ್ಮಲ್ಲ, ಅಕ್ಕ ಮಾದೇವಿ ಹೇಳ್ತಾರಲ್ರಿ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ನಾನಾ ಯೋನಿಗಳಲ್ಲಿ ಹುಟ್ಟಿ ಬಂದು ಮಾಡಬಾರ್ದನ್ನ ಮಾಡಿ ಕೇಳಬಾರ್ದನ್ನ ಕೇಳಿ ಲಾಸ್ಟಿಗೆ ನಾ ಅಕ್ಕ ಮಾದೇವಿ ಆಗಿನಂತಳಕಿ. ಈ ಜರ್ನಿ ಇದು ಒಂದಕ್ಕೆ ಇಲ್ಲ, ಇಲ್ಲಿಯೂ ಐತೆ, ಮುಂದೂ ನಾವು ಅದೀವಿ. ನಾವು ಶಾಶ್ವತ. ಯು ಫಾರ್ ಎವರ್, ನೀವು ಐ ಆಮ್ ಫಾರ್ ಎವರ್. ಇದು ಲೋಬ್ಸಾಂಗ್ ರಂಪ ಅವ್ರದ್ದೇನಿದೆ ಅದೇ ನಾವು. ಅದನ್ನೇ ಪತ್ರಿಜಿಯವ್ರು ಕಂಡ್ಕೊಂಡ್ರು. ಮತ್ತ ಅದಕ್ಕೆ ಮಹಾತ್ಮರು ನಮ್ಮನ್ನೆಲ್ಲ ಬೈತಾರಲ್ಲ, ನಮ್ ಕರ್ಮ ಕಳೆಯಕ್ ಬೈತಾರ. ಅವ್ರು ಬಡಿತಿದ್ರು ಎದಕ್ಕಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕರ್ಮ ಅವ್ರಿಗೆ ಕಾಣ್ತಿತ್ತು. ಇವಾಗ ಈ ಸ್ಥಿತಿ ಒಳಗೆ ನಾನ್ ನೋಡಿದ್ದು, ತುಮಕೂರದ ಸಿದ್ಧಗಂಗಾ ಶ್ರೀಗಳು ಯಾವಾಗ್ಲೂ ಭೂಮಿಯನ್ನ ನೋಡಿ ನಡೀತಿದ್ರು. ಅವ್ರು ಯಾರಿಗಾದ್ರೂ ಅಕಸ್ಮಾತ್ ಮಖ ಎತ್ತಿದ್ರ, ನಿಮ್ಮ ಅದೃಷ್ಟ ಇದ್ರ ಮಾತ್ರ ಮಖ ಎತ್ತಿದ್ರು, ಅವ್ರು ಎಲ್ಲ ಶಕ್ತಿ ಕಣ್ಣಿನಲ್ಲಿ ಕೇಂದ್ರೀಕರಿಸಿ ನಿಮಗ್ ಬಿಟ್ಟು ನಿಮ್ಮನ್ನ ಬಾಡಿ ಸ್ಕ್ಯಾನ್ ಮಾಡ್ತಿದ್ರು. ಅವ್ರು ನನ್ನ ಬಾಡಿ ಸ್ಕ್ಯಾನ್ ಮಾಡ್ತಿದ್ರು. ಅಂತವ್ರ ತರಂಗ ವಯಸ್ಸು ಬಂದಾಗ ಮಖ ಎತ್ತಿದ್ರು. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ರಿ, ಅವ್ರು ಯಾವ್ದಾರ ವಿಡಿಯೋ ನೋಡ್ರಿ ನೀವು. ಹಿಂಗ ನಾನು ಏನ್ ಹೇಳ್ತೀನಿ, ಮಹಾತ್ಮರನ್ನ ಅಬ್ಸರ್ವ್ ಮಾಡೋದ್ರಿಂದ ಅವ್ರ ಶಕ್ತಿ ಎದುರಾಗಿಂದ ಐತಿ. ಅವ್ರ ಎಲ್ಲಿ ಈಗ ಎಲ್ಲರೂ ಶಕ್ತಿ ಕೇಂದ್ರೀಕರಿಸಿಟ್ಟಿರ್ತಾರೆ ಈ ದೇಹದಲ್ಲಿ.
ಹಂಗೆ ಆ ಮಹಾತ್ಮರ ಶಕ್ತಿ ಎಲ್ಲ ಕಣ್ಣಲ್ಲಿತ್ತ ಅವ್ರದ್ದು. ಎಂಥ ಕಣ್ಣುಗಳವರು, ಸಾಕ್ಷಾತ್ ಪರಮಾತ್ಮನ ಕಣ್ಣುಗಳವರು ಸಿದ್ಧಗಂಗಾ ಶ್ರೀಗಳು, ಶಿವಕುಮಾರ ಶ್ರೀಗಳು. ಅದ್ಭುತ ಸರ್, ಅದ್ಭುತ. ಇದೆಲ್ಲ ನಾವು ಕೇಳುಗರಾಗಿ ನಾವು ಆಕ್ಚುಲಿ ಪುಣ್ಯ ಮಾಡಿದ್ವಿ ಅಂತ ಅನ್ಕೋತೇನೆ. ಓಕೆ, ಶಿವಕುಮಾರ್ ಸರ್ ಮಾತಾಡಿ ಸರ್. ಶಿವಕುಮಾರ್ ಸರ್ ಮ್ಯೂಟ್ ಆಗಿದೆ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ಕಾರ ಸರ್. ನಮಸ್ತೆ, ನಮಸ್ತೆ ಸರ್ ಒಂದು ಚಿಕ್ಕ ಕ್ವಶನ್ ಇದೆ ಸರ್. ಹೇಳಿ ಹೇಳ್ರಿ ಸರ್. ಸರ್. ನನಗೆ ಗುರುಗಳು ಇದ್ದಾಗ ಎಷ್ಟು ಶಕ್ತಿ ಇರ್ತದ? ಅವ್ರ ಸಮಾಧಿ ಇವತ್ತು ನೀವು ಸಾಯಿಬಾಬಾದ್ ಹೇಳಿದ್ರಿ, ಇವತ್ತು ರಾಘವೇಂದ್ರ ಮಹಾಸ್ವಾಮಿಗಳು ಹೇಳಿದ್ರಿ, ಇವತ್ತು ದತ್ತಾತ್ರೇಯ ಅವ್ರದ್ದು ಹೇಳಿದ್ರಿ. ಅವ್ರ ಅವ್ರದ್ದೇನು ಸಮಾಧಿ ಇರ್ತದಲ್ಲ, ಸಮಾಧಿ ಹತ್ರ 100 ಪಟ್ಟು ಶಕ್ತಿ ಇರ್ತದ ಅಂತಾರ ಸರ್. ಇದು ಸತ್ಯವಾದ ಮಾತಾ ಸರ್? ಅಣ್ಣವ್ರೆ, ಈಗ ಒಂದ್ ಮಾತು ಹೇಳ್ತೇನೆ. ನೀವು, ನಾನು ಇವತ್ತು ಗುರುಗಳದ ಮೂವರದೇ ಮಾತಾಡೋಣ. ಹಾ ಸರ್. ನಾವು ಎದಕ್ಕಾಗಿ ನಾವು ಪರಿತಪಿಸ್ತೇವೆ, ಅದರ ಮೇಲೆ ಆ ಶಕ್ತಿ ಇರ್ತದೆ. ಈಗ ಪತ್ರಿಜಿ ಗುರುಗಳು ಈ ಒಂದು ಸಂಪಾದನೆ ಏನ್ ಮಾಡಿದ್ರಲ್ಲ, ಅದು ಅನಂತವಾಗಿ ಬಿಡ್ತಿದೆ. ದೇಹ ಯಾವಾಗ ಇಲ್ಲ ಆತ್ಮಿಕವಾಗಿ ಆದಾಗ, ಈಗ ಅದನ್ನೇ ಹೇಳಿದೆ, ಆತ್ಮ ಎಲ್ಲಿ ಬೇಕಲ್ಲಿ ಪ್ರತ್ಯಕ್ಷ ಆಗ್ಬೋದು. ಅದು ಎಷ್ಟು ನನಗೂ ಕಾಣ್ಬೋದು, ನಿಮಗೂ ಕಾಣ್ಬೋದು. ಇವತ್ತ ನೀವೆಲ್ಲಿದ್ರೆ ಅಲ್ಲಿಯೂ ಬರ್ತದೆ, ನನಗೂ ಬರ್ತದೆ. ನಾ ದೇಹದಾರಿಯಾಗಿ ಬರ್ಲಿಕ್ಕೆ ನೀವು ಹುನ್ಗೊಂದ್ ಬರಕ್ಕೆ ಎಷ್ಟು ತ್ರಾಸ ಐತಿ, ಮತ್ ನಾ ನಿಮ್ಮಲ್ಲಿ ಬರಕ್ಕೆ ಎಷ್ಟು ತ್ರಾಸ ಐತಿ. ಇದಕ್ಕೆಲ್ಲ ದಿವ್ಸ ತಗೊಳ್ತೈತಿ. ಅದಕ್ಕೇನಿಲ್ಲ, ವಿಮಾನದಕ್ಕಿಂತ ಸ್ಪೀಡ್ ಆಗಿರೋದು. ಆತ್ಮ ಎಲ್ಲಿ ಬೇಕಲ್ಲಿ, ಬಾಂಬೆ ಅಂದ್ರೆ ಬಾಂಬೆ, ದೆಹಲಿ ಅಂದ್ರೆ ದೆಹಲಿ, ಎಲ್ಲಿ ಬೇಕಲ್ಲಿ ಹೋಗಿ ಏನ್ ಬೇಕಾದ್ರೆ ಕೆಲಸವನ್ನ ಮಾಡ್ತಕ್ಕಂತ ಶಕ್ತಿ ಎಲ್ಲ ಮಹಾತ್ಮರಿಗೂ ಇರ್ತದೆ. ಅದು ನಮಗೂ ಇರ್ತದೆ. ನಾವು ಯಾವ ಸಾಧನೆಯನ್ನು ಮಾಡಿರ್ತೀವಿ ಅದರಲ್ಲೇ ಇರ್ತೀವಿ. ನಾವು ಮತ್ತೆ ಬರೀ ಸಂಸಾರ, ನಮ್ಮ ಹೆಂಡ್ರು ಮಕ್ಕಳು, ಇದೆಲ್ಲ ಭೋಗ ಭಾಗ್ಯ ಹೊಲ ಮನಿ ಬಗ್ಗೆ ಚಿಂತಿತ್ತಂದ್ರ ಅಲ್ಲೇ ಏನಪ್ಪಾ ಬರೀ ದೇವ್ಗಿವ್ ಆಗ್ಯಾನ ಏನೋ ನೋಡು ಹಿಂಗ ಬಡ್ಕೊಂತಾನ ಅಂತಾರ. ಇಲ್ರಿ ಅಡಿಕೆ ಒಳಗ ಅಂತಿವೇ ಇಲ್ಲ. ಮತ್ತೆ ದೆವ್ ಆಗಿರೋದು ಅದು ಆಗಿರಂಗಿಲ್ಲ. ಇದು ಏನ ಅನ್ಕೊಂತೈತಲ್ಲ, ಇದು ದೆವ್ ಆಗಿರ್ತೈತಿ. ಅದಕ್ಕೆ ಹೇಳಿದ್ ನಾನು, ವಿಷ್ಣು ನಾವೆಲ್ಲ ನಕ್ಕುವಾಗ ನಾವು ವಿಷ್ಣುಗಳಲ್ವಾ? ಈಗ ಸಿಟ್ಟು ಬಂದು ವೀರಭದ್ರ ಅವತಾರ, ರಾಮನ ಅವತಾರ, ರಾವಣ ಅವತಾರ ಹೇಳಿದ್ನಲ್ಲ, ಇವನ್ನ ನಮಗ ಹಚ್ಕೊಂಡು ಕಂಪೇರ್ ಮಾಡಿದಾಗ ಹೌದಲ್ಲ ಅನಿಸ್ತೈತಿ. ಅದಕ್ಕೆ ಈಗ ನಾ ಒಂದು ಉದಾಹರಣೆ ಕೊಡ್ತೀನಿ. ಒಂದ್ ಹೆಣ್ಣು ತಾಯಿ ಆಗ್ತಾಳ, ತಂಗಿ ಆಗ್ತಾಳ, ಅಕ್ಕ ಆಗ್ತಾಳ, ತಮ್ಮ ಆಗ್ತಾಳ, ಮಗಳಾಗ್ತಾಳ, ಹೆಂಡತಿ ಆಗ್ತಾಳ, ಅನೇಕ ರೂಪ ಇಲ್ಲಿ ಒಂದೇ ಹೆಣ್ಣು. ಹಂಗ ಇಲ್ಲಿ ಈ ಸ್ಥಿತಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರ ಅವ್ರ ದೇವರಲ್ಲಗಳ ಹೌದು. ಹಿಂಗ ಒಂದೊಂದು ಪಾತ್ರ ಮಾಡ್ತಾರೆ, ಒಂದೊಂದ್ ತಾಕ ಒಂದೊಂದು ಇದ್ ಮಾಡ್ತಾರೆ. ಹಿಂಗೆ ತಿಳ್ಕೊಬೇಕು. ನಮ್ ಸಂಸಾರ ಹೆಂಗ, ದೇವತೆಗಳ ಸಂಸಾರನು ಹಂಗ. ಅಲ್ಲಿ ಪಾಲನೆ ಮಾಡಕ್ ಬರ್ತಾರ, ಸಂಹಾರ ಮಾಡಕ್ ಬರ್ತಾರ. ಒಬ್ಬವ ಇಲ್ಲಿ ಇದನ್ನ ಹಣೆ ಬರಕ್ ಬರ್ತಾನ ಅಂತ ಇವು ಅದಾವಲ್ಲ, ಇದು ಎಲ್ಲವೂ ಕೂಡ ಅಲ್ಲಗಳಿದನೆ ಪ್ರೀತಿಯಿಂದ ಒಪ್ಕೊಂಡು ಸತ್ಯವಾಗಿರುವ ಆತ್ಮಜ್ಞಾನವನ್ನ ಬೋಧಿಸ್ಬೇಕು. ಆತ್ಮಜ್ಞಾನಿ ಆಗ್ಬೇಕು. ಲಾಸ್ಟ್ ಯಾವ್ದಂದ್ರೆ ಇದೆ. ಇದಕ್ಕೆ ಗಾಡಿ ಬೇಕಾಗಿಲ್ಲ, ಹಾರಾಡ್ಕೊಂತ ಇದ್ದದ್ದು ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಶಿವಕುಮಾರ್ ಸರ್, ಧನ್ಯವಾದ ನಿಮಗೆ. ಓಕೆ ಓಕೆ ಆತ್ಮಬಂಧುಗಳೇ, ಇವತ್ತಿನ ಕಾರ್ಯಕ್ರಮ ಬಹಳ ಒಂಥರ ಅರ್ಥಗರ್ಭಿತವಾಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾನೇ ಖುಷಿ ಆಯ್ತು ಸರ್. ಮಲ್ಲಿಕಾರ್ಜುನ್ ಸರ್, ನೀವು ಬಂದ್ರಿ. ಮತ್ತೊಮ್ಮೆ ಮುಂದಿನ ತಿಂಗಳು ಅಥವಾ ಅದಕ್ಕೆ ಮುಂದಿನ ತಿಂಗಳು ಪ್ರತಿ ಬಾರಿಯೂ ಸಂಜೆ ಕಾರ್ಯಕ್ರಮ ನಮ್ದು ಹೀಗೆ ನಡೆಯುತ್ತೆ. ಮತ್ತೊಮ್ಮೆ ನೀವು ಬಂದು ಒಂದಷ್ಟು ವಿಷಯಗಳನ್ನ ನಮಗೆಲ್ಲ ತಿಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದ ಸರ್ ನಿಮಗೆ. ಆಮೇಲೆ ಮೊನ್ನೆ ಹಬ್ಬ ಇತ್ತು ಸರ್, ನಮ್ಮ ಮಹೋತ್ತರ ಫೌಂಡೇಶನ್ ನಲ್ಲಿ ಹಬ್ಬ ಇತ್ತು. ಸೊ ಅದರ ಒಂದು ಅನುಭವಗಳನ್ನ ಹಂಚಿಕೊಳ್ತಾ ಇದ್ದಾರೆ ನಮ್ಮ ಆತ್ಮಬಂಧುಗಳೇ. ಮತ್ತೆ ಯಾರ್ಯಾರು ಹೋಗಿದ್ರಿ, ದಯವಿಟ್ಟು ನಿಮ್ಮ ಅನುಭವಗಳು ಏನಾಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇಲ್ಲಿ ಕೊಡ್ಬೇಕಾಗಿ ಕೇಳ್ಕೊತೇನೆ. ಆಗ್ಲೇ ಶಿವಕುಮಾರ್ ಸರ್ ಇದ್ ಮಾಡಿದ್ರು, ಯೋಗ ಮಾಸ್ಟರ್ ಶಿವಕುಮಾರ್ ಸರ್. ಮೋಸ್ಟ್ಲಿ ಅವ್ರಿಲ್ಲ ಅನ್ಸುತ್ತೆ, ಹೊಟ್ಬಿಟ್ರು ಅನ್ಸುತ್ತೆ. ಓಕೆ, ಮತ್ತೆ ಯಾರ್ಯಾರು ಹೋಗಿದ್ರಿ ದಯವಿಟ್ಟು ಹೇಳಿ. ಪದ್ಮಾ ನಾಗರಾಜ್ ಅವರು ಹೋಗಿದ್ರು ಅಂತ ಕೇಳಲ್ಪಟ್ಟೆ. ನಂತರ ಯಾರು ಹೋಗಿದ್ರಿ? ನಮ್ಮ ಡಾಕ್ಟರ್ ಯಶೋಧ ಅವರಿದ್ರು ಅಲ್ಲಿ. ಆಮೇಲೆ ರತ್ನ ಅವ್ರು ಹೋಗಿದ್ರಾ? ಇಲ್ಲ. ಮತ್ತೆ ಯಾರು ಹೋಗಿದ್ರಿ ಹೇಳಿ, ನಿಮ್ಮ ಅನುಭವನ ಹೇಳಿ.
ಡಾಕ್ಟರ್ ಯಶೋಧ ಅವರೇ. ಎಸ್ ಮ್ಯಾಮ್. ನಾನು ಹೇಳೋದ್ಕಿಂತ ಅಲ್ಲಿ ಹೊಸದಾಗಿ ಬಂದಂತವ್ರು ಅನುಭವ ಹಂಚ್ಕೊಂಡ್ರೆ ತುಂಬಾ ಉತ್ತಮ ಅಂತ ಅನ್ಕೊಳ್ತೀನಿ. ಏಕೆಂದ್ರೆ ಫೀಡ್ಬ್ಯಾಕ್ ನಿಜ ಇಸ್ ನಿಜ. ಮೋಸ್ಟ್ ಪದ್ಮಾ ಇಂಪಾರ್ಟೆಂಟ್. ನಾಗರಾಜ್ ಅವರು ಬಂದಿದ್ರು ಅನ್ಸತ್ತೆ. ಪದ್ಮಾ ನಾಗರಾಜ್ ಅವರು ಯಾಕೋ ಇವತ್ತು ಮಾತಾಡ್ತಿಲ್ಲ ಅಂತ ಅನ್ಕೋತೀನಿ. ಮೈಸೂರು ಸರ್, ಯಾರು ಮಾತಾಡ್ತಿದ್ದೀರಿ? ಕೇಳಿಸ್ತಿಲ್ಲ. ಇಲ್ಲ, ನಿಮ್ಮ ಮೇಡಮ್ ಮೋಸ್ಟ್ಲಿ ಯಾರು ಬಂದಿರ್ಲಿಲ್ವಾ ನೆಟ್ವರ್ಕ್ ಇಶ್ಯೂ ಅಂತ. ಇದೆ ಅನ್ಸತ್ತೆ. ಇವ್ರು ಯಾರು Okay. ಬಂದಿರ್ಲಿಲ್ವಾ ಹಂಗಾರೆ? ಇಲ್ಲ, ಪದ್ಮಾ ಮೇಡಮ್ ಮಾತಾಡಿ. ನಳಿನಾ ಮೇಡಮ್ ಮಾತಾಡಿದ್ರಿ. ನಳಿನಾ ಮೇಡಮ್ ಬೇಡ ಅನ್ಕೋತೀನಿ. ಕ್ಷಮಿಸಿ ನಳಿನಾ ಅವರೇ. ಪದ್ಮಾ ಪದ್ಮಾ ನಾಗರಾಜ್ ಮೇಡಮ್ ಅವರೇ ಮಾತಾಡಿ. ಇನ್ ಮಿಕ್ಕೋರ ಮ್ಯೂಟ್ ಮಾಡ್ಕೊಂಡ್ಬಿಟ್ರೆ ಅನುಕೂಲ. ಹೇಳಿ ಪದ್ಮಾ ನಾಗರಾಜ್ ಅವ್ರೆ, ಹೆಂಗಿತ್ತು ಹಬ್ಬ? ಹೆಂಗಿತ್ತು? ಏನೇನೆಲ್ಲ ಅನುಭವ ಆಯ್ತು ನಿಮಗೆ ಹೇಳಿ. ತುಂಬಾ 4 ಗಂಟೆಗೆ ಎದ್ದೆ ಇಲ್ಲಿಂದ ಮೈಸೂರಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿ ಹೋಗೋಷ್ಟ್ರೊಳಗಾಗಿ 9:30 ಆಯ್ತು. ಹಾಗೆ ಹೋಗಿ ಕರೆಕ್ಟ್ ಆಗಿ 10 ಗಂಟೆಗೆ ನಾವಲ್ಲಿ ಜಾಯಿನ್ ಆದ್ವು. ಹೋದ ತಕ್ಷಣ ಎಲ್ರು ಟಿಫನ್ ಮಾಡಿದ್ವು. ನಂತರ ಎಲ್ಲ ಧ್ಯಾನಕ್ಕೆ ಕೂತ್ಕೊಂಡ್ವು. ಧ್ಯಾನ ನಡೆಯುತ್ತೆ. ಸುಮಾರು ಒಂದ್ 50-60 ಆ ಟೈಮಿಗೆ ಬಂದಿದ್ರು. ಆ ದಿನ ಒಂದ್ 50-60 ಜನ ಬಂದಿದ್ರು. ತುಂಬಾ ಚೆನ್ನಾಗಿತ್ತು. ಹೇಳ್ಕೊಟ್ಟು ತಿರ್ಗಾ ನಮ್ಮ ನಾಗರಾಜು ಸರ್ ಯೋಗ ಕ್ಲಾಸ್ ಮಾಡಿ ಯೋಗಕ್ಕೆ ಡ್ಯಾನ್ಸ್ ಮಾಡ್ಸಿದ್ರು. ಸಖತ್ತಾಗಿ ಕುಣಿದು ಕುಪ್ಪಳಿಸಿದ್ವು. ನಾವು ಕೂಡ 69 ವರ್ಷ ಆದ್ರೂ ತುಂಬಾ ಚೆನ್ನಾಗಿತ್ತು. ಮತ್ತೆ ಡಾಕ್ಟರ್ಸ್ ಗಳೆಲ್ಲ ಅವರು ಕೂಡ ಎಲ್ರಿಗೂ ಚೆಕಪ್ ಮಾಡಿದ್ರು. ಯಾರಿಗೆ ಇದಕ್ಕೆ ಹೋದ್ವು, ಎಲ್ಲಿಗೆ ಸಸ್ಯ ಕೇಂದ್ರಕ್ಕೆ. ತುಂಬಾ ಅಲ್ಲೆಲ್ಲ ಚೆನ್ನಾಗಿ ನೋಡ್ಕೊಂಡ್ವು. ಏನೇನ್ ಬೆಳೆದಿದ್ದಾರೆ ಅಂತೆಲ್ಲ ನೋಡಿ ಸೌತೆಕಾಯಿ ತಿಂದು ಅಲ್ಲಿಂದ ಎಲ್ರು ವಾಪಸ್ ಬಂದು ಮತ್ತೆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ತಿಂಡಿ ತಿಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಧ್ಯಾಹ್ನ ಪ್ರಸಾದ ಮಾಡಿ ಖುಷಿಯಾಗಿ ಇವತ್ತು ಬಂದೆ. ನಾನು ರಾತ್ರಿ ಅಲ್ಲೇ ಆಗ್ತಿದ್ದು. ತುಂಬಾ ಚೆನ್ನಾಗಿತ್ತು ಮೇಡಮ್. ಓಹೋ, ಸೂಪರ್, ವೆರಿ ನೈಸ್. ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್, ನಿಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾರಾದ್ರೂ ಆತ್ಮ ಬಂಧುಗಳು ನಿಮ್ಮ ಅನುಭವನ ಹಂಚ್ಕೊಳ್ತೀರಾ? ಅಥವಾ ಇಲ್ಲಿರೋಂಥವ್ರು ಯಾರು ಹೋಗಿಲ್ವಾ ಹೆಂಗೆ ಅಂತ? ನೀಲಮ್ಮ ಅವರು, ರವಿಕುಮಾರ್ ಅವರು, ಮಂಜುಳಾ ಬಿ ಅವರು, ಗಂಗಾ ಶೆಟ್ಟಿ ಅವರು, ಯಾರ್ಯಾರು ಹೋಗಿಲ್ಲ, ಮೋಸ್ಟ್ಲಿ ಯಾರು ಹೋಗಿಲ್ಲ ಅಂತ ಅನ್ಕೋತೀನಿ. ಎನಿವೆ, ನಿಮ್ಮ ಅನುಭವಗಳು ನನಗೊಂದು ಸ್ವಲ್ಪ ಚೈತನ್ಯವನ್ನ ಕೊಡ್ತು. ನಿಮ್ಗೆಲ್ರಿಗೂ ಧನ್ಯವಾದ ಹೇಳ್ತೇನೆ. ಆಮೇಲೆ ಮತ್ತೆ ಈ ಕಡೆ ಬರೋದಾದ್ರೆ ಮಲ್ಲಿಕಾರ್ಜುನ ಸರ್ ನಮಗೆ ಬಹಳ ಚೆನ್ನಾಗಿ ಪತ್ರಿಜಿ ಗುರುಗಳ ಬಗ್ಗೆ ತಿಳಿಸಿದ್ರು. ತುಂಬಾ ಚೆನ್ನಾಗಿ ಒಂದಷ್ಟು ಆತ್ಮಜ್ಞಾನವನ್ನ ನಮ್ಗೆ ಹಂಚಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮತ್ತೊಮ್ಮೆ ಮಲ್ಲಿಕಾರ್ಜುನ್ ಸರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ, ಎಲ್ಲ ಆತ್ಮ ಬಂಧುಗಳೇ, ಮುಂದಿನ ತಿಂಗಳು ಕೂಡ ನೀಲಮ್ಮ ಅವರು ಹ್ಯಾಂಡ್ ರೈಸ್ ಮಾಡ್ತಿದ್ದಾರೆ. ಮೇಡಮ್ ಮಾತಾಡಿ. ಅವರೊಬ್ಬರಿಗೆ ಅವಕಾಶ ಇದೆ, ಮಾತಾಡಿ ಮೇಡಮ್. ಮ್ಯೂಟ್ ಆಗಿದೆ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ಮಾತಾಡಿ. ಮಾಲಿನಿ ಮೇಡಮ್ ನಮಸ್ಕಾರ. ಇದರಲ್ಲಿ ನೀವು ಸಪರೇಟ್ ಆಗಿ ಕಾರ್ಯಕ್ರಮ ನಡೆಸ್ತಾ ಇದ್ದೀರಲ್ಲ, ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಿ. ಇವತ್ತೇ ನಾನು ಜಾಯ್ನ್ ಆಗಿದ್ದು. ಈಗ ಲಿಂಕ್ ನೋಡಿದ್ದಿಲ್ಲ, ನಮ್ಗೆ ಇವತ್ತು ಸಿಕ್ಕಿತ್ತು. ಚೆನ್ನಾಗಿ ಇದೆ ಕಾರ್ಯಕ್ರಮ, ತುಂಬಾ ನಾಲೆಜ್ಫುಲ್ ಆಗಿದೆ. ಬಹಳ ಸಾರ್ಥಕ ಅನ್ಸುತ್ತೆ ಇವತ್ತು ಕಾರ್ಯಕ್ರಮ ಕೇಳಿದ್ಮೇಲೆ. ಮಲ್ಲಿಕಾರ್ಜುನ್ ಸರ್ ಅವರು ತುಂಬಾನೇ ಜ್ಞಾನ ಹಂಚಿದ್ರು. ಆಮೇಲೆ ಅವರ ಜ್ಞಾನ ಹಂಚಿಕೆ ಬಗ್ಗೆ ಅನಿಸಿಕೆಗಳನ್ನು ಸಹಿತ ತುಂಬಾ ಚೆನ್ನಾಗಿ ಹೇಳಿದ್ರು. ಅದನ್ನೆಲ್ಲ ಕೇಳಿದ್ಮೇಲೆ ನಿಜವಾಗ್ಲೂ ಮಿಸ್ ಮಾಡ್ದೇನೆ ಈ ಕಾರ್ಯಕ್ರಮ ನೋಡ್ಬೇಕು ಅಂತ ಅನಿಸ್ತಾ ಇದೆ. ನಾನು ಬೆಂಗಳೂರಿಗೆ ಮೇಡಮ್, ಪ್ರತಿ ತಿಂಗಳು 21 ದಿನದ ಕಾರ್ಯಕ್ರಮ ಇರುತ್ತೆ. ಪ್ರತಿ ತಿಂಗಳು ಮಿಸ್ ಮಾಡದೆ ಬನ್ನಿ.
ಇಲ್ಲಿ ಧ್ಯಾನವನ್ನೂ ಮಾಡೋಣ, ಧ್ಯಾನದ ಜೊತೆ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋಣ ಅಂತ ಆ, ಇಲ್ಲಿ ಮುಖ್ಯವಾದ ಮಾತಿದು. ಹೀಗೆ ಮಲ್ಲಿಕಾರ್ಜುನ ಹವಲ್ದಾರ್ ಅಂತ ಅನೇಕ ಜ್ಞಾನವಂತರು ಬಂದು ಇಲ್ಲಿ ಸಾಕಷ್ಟು ಜ್ಞಾನವನ್ನು ಹಂಚ್ತಾರೆ. ಪ್ರತಿ ತಿಂಗಳು ಅಷ್ಟೇ ನಮ್ಮಲ್ಲಿ ಕೂಡ ನಮ್ಮ ಒಂದು ಟೀಮ್ ಅನ್ನೋದು ಏನಿದೆ ಇಲ್ಲಿ ಮಹಾವತಾರ್ ಫೌಂಡೇಶನ್ನಲ್ಲಿ ನಾವೆಲ್ಲರೂ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಸಾಕಷ್ಟು ಜನ ಇದ್ದಾರೆ. ಬನ್ನಿ, ಒಂದು ದಿನವೂ ಮಿಸ್ ಮಾಡ್ಕೊಳ್ತೆ ಪ್ರತಿ ಸರಿನೂ ಬಂದು ಹಾಜರಾಗಿ ಸರಿಯಾದ ನಿಗದಿತ ಸಮಯಕ್ಕೆ ಅಂತ ಹೇಳ್ತಾ ಧನ್ಯವಾದ ಮೇಡಮ್, ಧನ್ಯವಾದ. ದಿನವೂ ಬನ್ನಿ. ನಮಸ್ತೆ. ಈಗಾಗಲೇ ಇನ್ನೊಂದು 3 ದಿನ ಇದೆ ಅಷ್ಟೇ. ಈ ತಿಂಗಳ ಒಂದು 21 ದಿನದ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಮುಗಿಯುತ್ತೆ. ಗುರುವಾರಕ್ಕೆ ಕಂಪ್ಲೀಟ್ ಆಗುತ್ತೆ. ಸೊ ಮುಂದಿನ ತಿಂಗಳು 1ನೇ ತಾರೀಕಿಂದ ಶುರುವಾಗುತ್ತೆ. 21 ದಿನದ ಕಾರ್ಯಕ್ರಮ ಇದೆ. ಬಹಳ ಚೆನ್ನಾಗಿರುತ್ತೆ. ಬನ್ನಿ, ಹಾಜರಾಗಿ ಇಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಧನ್ಯವಾದ ಮೇಡಮ್ ನಿಮ್ಗೆ. ಓಕೆ ಕಡೆಯದಾಗಿ ಎಲ್ಲರಿಗೂ ಮತ್ತೊಮ್ಮೆ ನಾನು ಮೊದಲು ಕೂಡ ಎಲ್ಲರಿಗೂ ಇದರಲ್ಲಿರ್ತಕ್ಕಂಥ ಎಲ್ಲ ಮತ್ತು ತಾವು ಕಾರ್ಯಕ್ರಮವನ್ನ ಇವತ್ತು ಅತ್ಯಂತ ಪ್ರೀತಿಯಿಂದ ಅತ್ಯಂತ ಎಲ್ಲರಿಗೂ ಈ ಆತ್ಮಜ್ಞಾನವನ್ನು ಹೇಳಿಕೆ ನನಗೂ ಅವಕಾಶ ಕೊಟ್ರಲ್ಲ, ಇದು ನನ್ನ ಭಾಗ್ಯ ಅನ್ಕೊಂತೀನಿ. ನಾನು ನಿಮ್ಮೆಲ್ಲರಿಗೂ ಚಿರಋಣಿಯಾಗಿ ನನ್ನ ಶರಣು ಸಮರ್ಪಣೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು. ಧನ್ಯವಾದ ಸರ್, ಧನ್ಯವಾದ ಸರ್. ಹೀಗೆ ಮತ್ತೊಮ್ಮೆ ಮಗದೊಮ್ಮೆ ಬಂದು ಇಲ್ಲಿ ನಿಮ್ಮ ಒಂದು ಜ್ಞಾನವನ್ನ ನಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂತ ಹೇಳ್ತಾ ನಿಮಗೆ ತುಂಬ ಹೃದಯದ ಪ್ರೀತಿಯ ಧನ್ಯವಾದಗಳು ಸರ್. ನಮಸ್ಕಾರ ನಿಮಗೆ. ಹಾಗೆ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಇಷ್ಟೊತ್ತು ಕೂತ್ಕೊಂಡು ತುಂಬಾ ಚೆನ್ನಾಗಿ ಎಲ್ಲರೂ ಕೇಳಿದಿರಿ. ಸಾಕಷ್ಟು ಆತ್ಮಜ್ಞಾನವನ್ನ ನಾವು ಹೆಚ್ಚಿಸ್ಕೊಂಡಿದ್ದೀವಿ ಅಂತ ಹೇಳ್ತಾ ಮತ್ತೆ ನಾಳೆ ನಿಗದಿತ ಸಮಯಕ್ಕೆ ಸರಿಯಾಗಿ ನಾವೆಲ್ಲರೂ ಇಲ್ಲಿ ಭೇಟಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುವಂತ ವೇಳೆಯಾಗಿದೆ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ನಮಸ್ಕಾರಗಳನ್ನು ತಿಳಿಸ್ತಾ ಎಲ್ಲರಿಗೂ ಧನ್ಯವಾದ. ನಮಸ್ತೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್.